Good morning, students. So, in the previous class, we have concluded the third chapter of accountancy. So, admission of partner in the previous class. So, we conclude kuda. So, in class, first chapter start. So, first chapter reconstitution of partnership for otherly retirement or death of a partner. So, each chapter ಪಾರ್ಟ್ನರ್ಸ್ ಗಳು ಕಂಪನಿಯನ್ನ ಬಿಟ್ಟು ಹೋಗ್ತಾರೆ, ರಿಟೈರ್ಮೆಂಟ್ ಆಗ್ತಾರೆ, ಬಿಸ್ನೆಸ್ ಇಂದ ಏನಾಗ್ತಾರೆ, ಪಾರ್ಟ್ನರ್ಶಿಪ್ ಫರ್ಮ್ ಇಂದ ಏನಾಗ್ತಾರೆ, ರಿಟೈರ್ಮೆಂಟ್ ಆಗ್ತಾರೆ ಅಥವಾ ಅವರ ಡೆತ್ ಆಗುತ್ತೆ. ಸೊ ಅವಾಗ ಏನ್ ಮಾಡ್ಬೇಕಾಗತ್ತೆ, ಮತ್ತೆ ರೀಕನ್ಸ್ಟಿಟ್ಯೂಟ್ ಮಾಡ್ಬೇಕಾಗತ್ತೆ. ಆ ಕಂಪನಿಯನ್ನು, ಆ ಫರ್ಮ್ ಅನ್ನ, ಪಾರ್ಟ್ನರ್ಶಿಪ್ ಫರ್ಮ್ ಅನ್ನ ರೀಕನ್ಸ್ಟಿಟ್ಯೂಟ್ ಮಾಡ್ಬೇಕಾಗತ್ತೆ. ಯಾಕೆ ರೀಕನ್ಸ್ಟಿಟ್ಯೂಟ್ ಮಾಡ್ಬೇಕಾಗತ್ತೆ? ಸೊ 3 ಜನ ಪಾರ್ಟ್ನರ್ಸ್ ಇರ್ತಾರೆ ಅನ್ಕೊಳ್ಳಿ. ಸೊ ಫಾರ್ ಎಕ್ಸಾಂಪಲ್ 3 ಜನ ಪಾರ್ಟ್ನರ್ಸ್ ಇರ್ತಾರೆ. ಸೊ 3 ಜನದಲ್ಲಿ ಒಬ್ಬನು ಏನಾಗ್ತಾನೆ, ರಿಟೈರ್ಮೆಂಟ್ ಆಗ್ತಾನೆ ಅಥವಾ ಅವನಿಗೆ ಆಕ್ಸಿಡೆಂಟ್ ಆಗುತ್ತೆ, ಡೆತ್ ಆಗುತ್ತೆ, ಸ್ಪಾಟ್ ಡೆತ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಆ ಪಾರ್ಟ್ನರ್ ಇರೋದೇ ಇಲ್ಲ. ಸೊ ಅವರು ಪ್ರಾಫಿಟ್ ಶೇರಿಂಗ್ ರೇಷಿಯೋ ನಂತರ ಕ್ಯಾಪಿಟಲ್ಸ್ ಏನ್ ಹಾಕಿರ್ತಾರೋ, ಸೊ 3 ಜನ ಸೇರಿ ಏನ್ ಮಾಡಿರ್ತಾರೆ, ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಹಾಗಾಗಿ ಏನಾಗುತ್ತೆ, ಅಲ್ಲಿ ಪಾರ್ಟ್ನರ್ ಇರೋದೇ ಇಲ್ಲ ಅಂದ್ಮೇಲೆ, ಅವನ ಡೆತ್ ಆಗಿದೆ ಅಂದ್ಮೇಲೆ ಏನಾಗುತ್ತೆ, ಅಲ್ಲಿ ಆ ಪಾರ್ಟ್ನರ್ನ ಏನು ಶೇರ್ ಕೊಡ್ತಾರೆ, ಸೊ ಅವನ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಏನಿದೆ, ಸೊ ಅದನ್ನ ಏನ್ ಮಾಡ್ಬೇಕಾಗುತ್ತೆ, ಅವರು ಮತ್ತೆ ಇನ್ನೊಂದ್ಸತಿ ಏನ್ ಮಾಡ್ಬೇಕಾಗುತ್ತೆ, ಅವ್ರು ಹೊಸ ಅಗ್ರಿಮೆಂಟ್ ಅನ್ನ ಮಾಡ್ಕೊಳ್ಬೇಕಾಗುತ್ತೆ. ಸೊ ಯಾರು ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್ ಇರ್ತಾರೆ, ಸೊ ಅವ್ರು ಏನ್ ಮಾಡ್ಬೇಕು, ಯಾರು ಪಾರ್ಟ್ನರ್ ಬಿಟ್ಟೋಗ್ತಾರೆ ಅಥವಾ ರಿಟೈರ್ಮೆಂಟ್ ಆಗ್ತಾರೆ ಅಥವಾ ಡೆತ್ ಆಗ್ತಾರೆ, ಸೊ ಆದಾಗ ಏನಾಗುತ್ತೆ, ಅವ್ರು ಮತ್ತೆ ಏನ್ ಮಾಡ್ಬೇಕಾಗುತ್ತೆ, ಅವರ ಫರ್ಮ್ ಅನ್ನ ಏನ್ ಮಾಡ್ಬೇಕಾಗುತ್ತೆ, ಇನ್ನೊಂದ್ಸತಿ ಅಗ್ರಿಮೆಂಟ್ ಮಾಡ್ಬೇಕಾಗುತ್ತೆ, ರೀ ಅಗ್ರಿಮೆಂಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಯಾರು ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್ ಇರ್ತಾರೆ, ಸೊ ಅವರು ರೀ ಅಗ್ರಿಮೆಂಟ್ ಮಾಡ್ಕೊಳ್ತಾರೆ. ಸೊ ಹೊಸ ಅವರ ಪ್ರಾಫಿಟ್ ಶೇರಿಂಗ್ ರೇಷಿಯೋನ ಅಲ್ಲಿ ಹಾಕೊಳ್ತಾರೆ. ಸೊ ಅದಕ್ಕೆ ನಾವು ಏನಂತ ಕರಿತೀವಿ, ರೀಕನ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಸೊ ಇಲ್ಲಿ ಏನ್ ಮಾಡ್ತೀವಿ ನಾವು, ಸೊ ಮೊದಲು ಮಾಡಿದ್ವಿ ಅಡ್ಮಿಷನ್ ಏನ್ ಮಾಡಿದ್ವಿ, ಹೊಸ ಪಾರ್ಟ್ನರ್ ಬಂದಾಗ, ಸೊ ಎಕ್ಸಿಸ್ಟಿಂಗ್ ಬಿಸ್ನೆಸ್ ಗೆ ಹೊಸ ಪಾರ್ಟ್ನರ್ ಬಂದಾಗ ನಾವು ಏನ್ ಮಾಡಿದ್ವಿ, ಅಸೆಟ್ಸ್ ಲಯಬಿಲಿಟೀಸ್ ಅನ್ನ ಏನ್ ಮಾಡಿದ್ವಿ, ನಾವು ರೀ ಅಸೆಸ್ಮೆಂಟ್ ಮಾಡಿದ್ವಿ. ಸೊ ಅಲ್ಲಿ ನಾವು ಏನ್ ಮಾಡಿದ್ವಿ, ರೀಕನ್ಸ್ಟಿಟ್ಯೂಷನ್ ಅನ್ನ ಮಾಡಿದ್ವಿ. ಸೊ ಇಲ್ಲಿ ಏನಾಗುತ್ತೆ, ಅದೇ ಸಿಮಿಲರ್ ತರ ಏನಾಗುತ್ತೆ, ಇಲ್ಲಿ ಪಾರ್ಟ್ನರ್ ಬಿಟ್ಟು ಹೋಗ್ತಾ ಇರ್ತಾನೆ. ಸೊ ಆಗ ಬಿಟ್ಟು ಹೋಗೋದಕ್ಕೆ ನಾವ್ ಏನ್ ಮಾಡ್ತೀವಿ, ಮತ್ತೆ ಇನ್ನೊಂದ್ಸತಿ ಏನ್ ಮಾಡ್ತೀವಿ, ರೀಕನ್ಸ್ಟಿಟ್ಯೂಷನ್ ಅನ್ನ ಮಾಡ್ತೀವಿ. ಸೊ ಇಲ್ಲಿ ಅಸೆಟ್ಸ್ ಲಯಬಿಲಿಟೀಸ್ ಅನ್ನ ಏನ್ ಮಾಡ್ತೀವಿ, ರಿವ್ಯಾಲ್ಯೂ ಮಾಡ್ತಾ ಹೋಗ್ತೀವಿ. ಸೊ ಈ ಚಾಪ್ಟರ್ ಅಲ್ಲಿ ನೀವೇನ್ ಕಲಿತೀರಿ, ರಿವ್ಯಾಲ್ಯೂಯೇಷನ್ ಅಕೌಂಟ್ ಬರುತ್ತೆ. ಸೊ ಇಲ್ಲಿ ಪಾರ್ಟ್ನರ್ ಹೋಗುವಾಗ, ರಿಟೈರ್ಮೆಂಟ್ ಆಗುವಾಗ ನಾವೇನ್ ಮಾಡ್ತೀವಿ, ಇಲ್ಲಿ ರಿವ್ಯಾಲ್ಯೂಯೇಷನ್ ಹಾಕ್ತೀವಿ. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್ ಹಾಕ್ತೀವಿ, ಅಸೆಟ್ಸ್ ಗಳನ್ನ ಮಾರ್ತೀವಿ, ಅಸೆಟ್ಸ್ ಗಳನ್ನ ರಿವ್ಯಾಲ್ಯೂ ಮಾಡ್ತೀವಿ, ಲಯಬಿಲಿಟೀಸ್ ಗಳನ್ನ ಪೇಮೆಂಟ್ ಮಾಡ್ತೀವಿ. ಆ ನಂತರ ನಾವೇನ್ ಮಾಡ್ತೀವಿ, ಪ್ರಾಫಿಟ್ ಅಥವಾ ಲಾಸ್ ಬರುತ್ತೆ ರಿವ್ಯಾಲ್ಯೂಯೇಷನ್ ಅಲ್ಲಿ. ಸೊ ಇಲ್ಲಿ ನಾವು ಗಮನಿಸಬೇಕು ಏನು ಅಂತ ಹೇಳಿದ್ರೆ, ಸೊ ಮೊದಲು ನಾವೇನ್ ಮಾಡ್ತಿದ್ವಿ ಅಡ್ಮಿಷನ್ ಅಲ್ಲಿ, ರಿವ್ಯಾಲ್ಯೂಯೇಷನ್ ಅಕೌಂಟ್ ಅನ್ನ ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್ ಗಳಿಗೆ ಹಾಕ್ತೀವಿ. ಸೊ ಇಲ್ಲಿ ಏನಾಗುತ್ತೆ, ರಿಟೈರ್ಮೆಂಟ್ ಅಲ್ಲಿ ಏನಾಗುತ್ತೆ, 3 ಜನ ಪಾರ್ಟ್ನರ್ಸ್ ಇರ್ತಾರೆ. ಸೊ ಸ್ಟಾರ್ಟ್ ಮಾಡಿರೋದು 3 ಜನ ಇರ್ತಾರೆ. ಆ ನಂತರ ಏನಾಗಿರ್ತಾನೆ, ರಿಟೈರ್ಮೆಂಟ್ ಆಗಿರ್ತಾನೆ ಅಥವಾ ಡೆತ್ ಆಗಿರ್ತಾನೆ. ಸೊ ನಾವೇನ್ ಮಾಡ್ತೀವಿ, ರಿವ್ಯಾಲ್ಯೂಯೇಷನ್ ಪ್ರಾಫಿಟ್ ಅಥವಾ ಲಾಸ್ ಅನ್ನ ನಾವೇನ್ ಮಾಡ್ತೀವಿ, 3 ಜನಕ್ಕೂ ಹಂಚ್ತೇವೆ. ಸೊ ಪಾರ್ಟ್ನರ್ ಏನಾಗಿದ್ದ ಮೊದಲು, ಆ ಪಾರ್ಟ್ನರ್ ಇದ್ದ. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ, ಅವನಿಗೂ ಕೂಡ ಏನ್ ಮಾಡ್ತೀವಿ, ಇಲ್ಲಿ ಹಂಚ್ತೇವೆ. ಆ ನಂತರ ಅವನ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಬರುತ್ತೆ. ಅದನ್ನೆಲ್ಲ ನಿಮಗೆ ಪ್ರಾಬ್ಲಮ್ ಮಾಡುವಾಗ ಹೇಳ್ತೀವಿ. ಸೊ ಇಲ್ಲಿ ಒಂದಿಷ್ಟು ರೀಸನ್ಸ್ ಗಳಿದ್ದಾವೆ. ಸೊ ರೀಸನ್ಸ್ ಫಾರ್ ರಿಟೈರ್ಮೆಂಟ್ ಆರ್ ಡೆತ್. ಸೊ ಯಾಕೆ ರಿಟೈರ್ಮೆಂಟ್ ಆಗ್ತಾರೆ ಅಥವಾ ಡೆತ್ ಆಗ್ತಾರೆ, ಒಂದಿಷ್ಟು ರೀಸನ್ಸ್ ಗಳನ್ನ ನೋಡೋಣ. ಸೊ ಮೊದಲಿಗೆ ರೀಸನ್ ಕೊಟ್ಟಿದ್ದಾರೆ, ಇನ್ಸಾಲ್ವೆನ್ಸಿ ಅಂತ ಕೊಟ್ಟಿದ್ದಾರೆ. ಇನ್ಸಾಲ್ವೆನ್ಸಿ, ಸೊ ಈ ವರ್ಡ್ ಅನ್ನ ನೀವು ಕೇಳಿದಿರಿ. ಸೊ ಸಾಲ್ವೆನ್ಸಿ ಅಂತ ಹೇಳಿದ್ರೆ ಸಾಲ್ವೆಂಟ್ ಪಾರ್ಟ್ನರ್ ಅಂತ ಕರೀತಾರೆ. ಸೊ ಅವರಿಗೆ ಲಯಬಿಲಿಟೀಸ್ ಏನಿರ್ತಾವ, ಸೊ ಜವಾಬ್ದಾರಿ ಏನಿರ್ತಾವ, ಸೊ ಅವನ್ನ ಪೇಮೆಂಟ್ ಮಾಡೋದಕ್ಕೆ ಅವನಿಗೆ ಕೆಪಾಬಿಲಿಟೀಸ್ ಇರುತ್ತೆ, ಅಬಿಲಿಟಿ ಇರುತ್ತೆ. ಅದಕ್ಕೆ ನಾವು ಸಾಲ್ವೆಂಟ್ ಪಾರ್ಟ್ನರ್ ಅಂತ ಕರಿತೀವಿ. ಸೊ ಇಲ್ಲಿ ಇನ್ಸಾಲ್ವೆನ್ಸಿ ಅಂತ ಇದೆ ಅಂದ್ರೆ ಏನು ಅಂತ. ಸೊ ಇನ್ಸಾಲ್ವೆಂಟ್ ಪಾರ್ಟ್ನರ್ ಅಂತ ಹೇಳಿದ್ರೆ ಅವನಿಗೆ ಆಗೋ ಲಯಬಿಲಿಟೀಸ್ ಅಂದ್ರೆ ಅವನಿಗೆ ಇರೋ ಸಾಲಗಳು ಏನಿರ್ತವೆ, ಸೊ ಅದನ್ನ ಪೇಮೆಂಟ್ ಮಾಡೋ ಕೆಪಾಸಿಟಿ ಇರೋದಿಲ್ಲ. ಸೊ ಅಂತವರಿಗೆ ನಾವೇನಂತ ಕರಿತೀವಿ, ಇನ್ಸಾಲ್ವೆಂಟ್ ಪಾರ್ಟ್ನರ್ ಅಂತ ಕರಿತೀವಿ. ಸೊ ಹಾಗಿದ್ದಾಗ ಸೊ ಅವನಿಗೆ ಅನ್ಸುತ್ತೆ, ಸೊ ಏನಂತ ಅನ್ಸುತ್ತೆ, ಅವನಿಗೆ ಮುಂದೆ ಲಾಸ್ ಆಗೋದಕ್ಕೆ, ಏನ್ ಲಾಸ್ ಆಗ್ತಾ ಇರ್ತಾರೆ ಅಥವಾ ಬಿಸ್ನೆಸ್ ಅಲ್ಲಿ ಏನಾದರೂ ಲಾಸ್ ಆದ್ರೆ ಅವನಿಗೆ ಆ ಕೆಪಾಬಿಲಿಟೀಸ್ ಇಲ್ಲ, ಅದನ್ನ ಪೇಮೆಂಟ್ ಮಾಡೋದಕ್ಕೆ ಕೆಪಾಬಿಲಿಟೀಸ್ ಇಲ್ಲ ಅಂತ ಗೊತ್ತಾದ್ಮೇಲೆ ಏನ್ ಮಾಡ್ತಾನೆ, ಅವನೇನ್ ಮಾಡ್ತಾನೆ, ಕಂಪನಿಯಿಂದ ಏನ್ ಮಾಡ್ಬಿಡ್ತಾನೆ, ವಿಡ್ರಾ ಮಾಡ್ಬಿಡ್ತಾನೆ. ಸೊ ಆ ಪಾರ್ಟ್ನರ್ಶಿಪ್ ಮುಂದೆ ಏನಾಗ್ತಾನೆ, ಬಿಟ್ಟು ಹೋಗ್ಬಿಡ್ತಾನೆ, ರಿಟೈರ್ಮೆಂಟ್ ಆಗ್ತಾನೆ. ಸೊ ಈ ತರ ಎಲ್ಲ ಏನ್ ಮಾಡ್ತಾರೆ, ಪಾರ್ಟ್ನರ್ಸ್ ಗಳು ಬಿಟ್ಟು ಹೋಗ್ತಾರೆ. ಯಾವಾಗ ಬಿಟ್ಟು ಹೋಗ್ತಾರೆ, ಇನ್ಸಾಲ್ವೆನ್ಸಿ ಇದ್ದಾಗ. ಆ ಪಾರ್ಟ್ನರ್ ಇನ್ಸಾಲ್ವೆನ್ಸಿ ಇದ್ದಾಗ ಏನಾಗ್ತಾರೆ, ಅಲ್ಲಿ ಬಿಟ್ಟು ಹೋಗ್ತಾರೆ. ಸೆಕೆಂಡ್ ಒನ್ ಏಜ್ ಫ್ಯಾಕ್ಟರ್. ಸೆಕೆಂಡ್ ಒನ್ ಏನು, ಏಜ್ ಫ್ಯಾಕ್ಟರ್. ಫಾರ್ ಎಕ್ಸಾಂಪಲ್ ಪಾರ್ಟ್ನರ್ಸ್ ಗಳು ಇದ್ರು,
ಸೊ ಬಿಸ್ನೆಸ್ ಅನ್ನ ಮಾಡ್ತಾ ಇರ್ತಾರೆ. ಸೊ ಅವನಿಗೆ ಒಂದು ಏಜ್ ಆಗುತ್ತೆ, ಜಾಸ್ತಿ ಏಜ್ ಆಗುತ್ತೆ, ಅವನಿಗೆ ಮರುವು ಸ್ಟಾರ್ಟ್ ಆಗ್ತದೆ. ಜಾಸ್ತಿ ಏಜ್ ಆದಾಗ ಏನಾಗುತ್ತೆ, ಅವನಿಗೆ ಮರುವು ಸ್ಟಾರ್ಟ್ ಆಗುತ್ತೆ. ಸೊ ಮೊದಲಿನ ತರ ವರ್ಕ್ ಮಾಡೋಕೆ ಆಗೋದಿಲ್ಲ. ಸೊ ಮೊದಲು ಜಾಸ್ತಿ ವರ್ಕ್ ಮಾಡ್ತಾ ಇದ್ದ, ಸೊ ಈಗ ಏನಾಗುತ್ತೆ, ಎರಡು ಅವರ್ ಕೆಲಸ ಮಾಡಿದ್ರೆ ಅವನಿಗೆ ಸುಸ್ತಾಗುತ್ತೆ. ಸೊ ಈ ತರ ಎಲ್ಲ ಪ್ರಾಬ್ಲಮ್ಸ್ ಗಳು ಫೇಸ್ ಮಾಡ್ತಾರೆ. ಇದು ಯಾಕೆ ಆಗಿರ್ಬೋದು, ಏಜ್ ಫ್ಯಾಕ್ಟರ್ ಆಗಿರ್ಬೋದು, ಸೊ ಅವನಿಗೆ ಏಜ್ ಆಗಿರ್ಬೋದು. ಸೊ ಈ ತರ ಎಲ್ಲ ಆದಾಗ ಏನಾಗ್ತಾರೆ, ಅವರು ರಿಟೈರ್ಮೆಂಟ್ ಅನ್ನು ತಗೊಳ್ತಾರೆ. ಸೊ ಇದನ್ನ ನೀವು ನೋಡಿದಿರ, ಬಹಳಷ್ಟು ಕಡೆ ನೋಡಿದಿರ. ಏನಾಗುತ್ತೆ, ಏಜ್ ಆದಾಗೆ ಏನ್ ಮಾಡ್ತಾರೆ, ಅವರು ರಿಟೈರ್ಮೆಂಟ್ ಅನ್ನು ತಗೊಳ್ತಾರೆ. ಸೊ ಇಲ್ಲೂ ಹಂಗೆ ಆಗುತ್ತೆ. ಪಾರ್ಟ್ನರ್ಶಿಪ್ ಫರ್ಮ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಸೊ ಅವನಿಗೆ ಏಜ್ ಆಯ್ತು ಅಂತಂದ್ರೆ, ಪಾರ್ಟ್ನರ್ಗೆ ಏಜ್ ಆಯ್ತು ಅಂದ್ರೆ ಅವ್ನು ಏನ್ ಮಾಡ್ತಾನೆ, ವಿಡ್ರಾ ಮಾಡ್ಕೊಳ್ತಾನೆ. ಅವ್ನು ಏನ್ ಮಾಡ್ತಾನೆ, ರಿಟೈರ್ಮೆಂಟ್ ಅನ್ನ ತಗೊಳ್ತಾನೆ. ಸೊ ಇದು ಸೆಕೆಂಡ್ ಒನ್ ಆಗಿದೆ. ಥರ್ಡ್ ಒನ್, ನಾಟ್ ಇಂಟ್ರೆಸ್ಟೆಡ್ ಟು ಕಂಟಿನ್ಯೂ. ಸೊ ಥರ್ಡ್ ಒನ್, ನಾಟ್ ಇಂಟ್ರೆಸ್ಟೆಡ್ ಟು ಕಂಟಿನ್ಯೂ. ಸೊ ಇದು ಒಂದು ರೀಸನ್ ಆಗಿರ್ಬೋದು. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಪಾರ್ಟ್ನರ್ಸ್ ಗಳು ಇರ್ತಾರೆ, ಮೊದಲಿಗೆ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿರ್ತಾರೆ, ಅದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಆಗಿರುತ್ತೆ. ಸೊ ಎಲ್ಲರೂ ಒಪ್ಕೊಂಡು ಏನ್ ಮಾಡಿರ್ತಾರೆ, ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡು ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡಿರ್ತಾರೆ. ಆದ್ರೆ ಇಲ್ಲಿ ಏನಾಗುತ್ತೆ, ಯಾರೋ ಒಬ್ಬರಿಗೆ, ಸೊ 3 ಜನ ಪಾರ್ಟ್ನರ್ಸ್ ಅಲ್ಲಿ 2 ಪಾರ್ಟ್ನರ್ಸ್ಗೆ ಏನಾಗ್ತದೆ, ಸೊ ಅವನಿಗೆ ಡಿಸ್ಕಂಟಿನ್ಯೂ ಮಾಡಬೇಕು ಅನ್ಸುತ್ತೆ. ಸೊ ಅವನಿಗೆ ಇಂಟ್ರೆಸ್ಟೇ ಬರಲಿಲ್ಲ. ಸೊ ಅವನಿಗೆ ಪಾರ್ಟ್ನರ್ಸ್ಗಳು ಸರಿಯಾಗಿ ವರ್ಕ್ ಮಾಡ್ತಾ ಇಲ್ಲ. ಸೊ ಅದಕ್ಕೆ ನಮಗೆ ಪ್ರಾಫಿಟ್ ಆಗ್ತಾ ಇಲ್ಲ, ಲಾಸ್ ಆಗ್ತಾ ಇದೆ. ಸೊ ಅವರಿಂದ ನಾನು ಸಫರ್ ಮಾಡ್ಬೇಕಾಗತ್ತೆ ಅಂತ ಹೇಳಿ ಏನ್ ಮಾಡ್ತಾ ಇರ್ತಾರೆ, ಅವ್ರಿಗೆ ಇಂಟ್ರೆಸ್ಟ್ ಹೋಗ್ಬಿಟ್ಟು ಬಿಸ್ನೆಸ್ ಅಲ್ಲಿ. ಸೊ ಈ ತರ ಆದಾಗ, ಸೊ ಯಾವ್ದೋ ಪಾರ್ಟ್ನರ್ಗೆ ಇಂಟ್ರೆಸ್ಟ್ ಹೋದಾಗ, ಕಂಪನಿ ಮೇಲೆ ಇಂಟ್ರೆಸ್ಟ್ ಹೋದಾಗ, ಹೋಪ್ಸ್ ಹೋದಾಗ ಏನಾಗ್ತದೆ, ಅಲ್ಲಿ ಅವನು ಡಿಸ್ಕಂಟಿನ್ಯೂ ಮಾಡ್ತಾನೆ. ಸೊ ಅವನು ಪಾರ್ಟ್ನರ್ಶಿಪ್ ಫಾರ್ಮ್ ಏನ್ ಮಾಡ್ತಾನೆ, ಅಲ್ಲಿ ವಿಡ್ರಾ ಮಾಡ್ಕೊಳ್ತಾನೆ, ಬಿಟ್ಟು ಹೋಗ್ಬಿಡ್ತಾನೆ. ಸೊ ಇದು ಒಂದು ರೀಸನ್ ಆಗಿರ್ಬೋದು. ಫೋರ್ತ್ ಒನ್, ಡಿಸೀಸ್ಡ್ ಪಾರ್ಟ್ನರ್. ಸೊ ಡಿಸೀಸ್ಡ್ ಪಾರ್ಟ್ನರ್ ಅಂತಂದ್ರೆ ಡೆತ್ ಆಗಿರುತ್ತೆ, ಸಡನ್ ಡೆತ್ ಆಗಿರುತ್ತೆ. ಸೊ ಅವನು ಅನ್ಕೊಂಡಿರೋದಿಲ್ಲ, ಅನ್ಸರ್ಟನ್ ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ, 3 ಜನ ಪಾರ್ಟ್ನರ್ಸ್ ಇರ್ತಾರೆ ಅನ್ಕೊಳ್ಳಿ. ಸೊ ಅದರಲ್ಲಿ ಒಬ್ನು ಎಲ್ಲೇ ಹೋಗಿರ್ತಾನೆ, ಟ್ರಿಪ್ಗೆ ಹೋಗಿರ್ತಾನೆ. ಸೊ ಅವನಿಗೆ ಅಕಸ್ಮಾತ್ ಆಗಿ ಅವನಿಗೆ ಸ್ಪಾಟ್ ಡೆತ್ ಆಯ್ತು. ಸೊ ಆಗ ಏನಾಗುತ್ತೆ, ಆಟೋಮೆಟಿಕ್ಲಿ ಏನಾಗ್ತಾನೆ, ಅಲ್ಲಿ ಅವನು ಕಂಪನಿಯಿಂದ ಏನ್ ಮಾಡ್ಬೇಕಾಗುತ್ತೆ, ವಿಡ್ರಾ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇಲ್ಲಿ ಅವನು ಬದಲು ಬೇರೆದವ್ರು ಕಂಟಿನ್ಯೂ ಮಾಡೋದಕ್ಕೆ ಆಗೋದು. ಯಾಕಂದ್ರೆ ಅಗ್ರಿಮೆಂಟ್ ಏನ್ ಮಾಡ್ಕೊಂಡಿರ್ತಾರೆ ಪಾರ್ಟ್ನರ್ಸ್ಗಳು, ಅದರಲ್ಲಿ ಅವನ ಹೆಸರು ಕೂಡ ಇರುತ್ತೆ. ಸೊ ಅವನು ಕೂಡ ಅಗ್ರಿಮೆಂಟ್ ಅಲ್ಲಿ ಇರ್ತಾನೆ. ಸೊ ಹಾಗಾಗಿ ಏನಾಗುತ್ತೆ, ಅವನು ಫಿಸಿಕಲಿ ಇರೋದಿಲ್ಲ. ಸೊ ಹಾಗಾಗಿ ಏನಾಗುತ್ತೆ, ಅವನ ಶೇರ್ ಏನಿದೆಯೋ ಅದನ್ನ ಏನ್ ಮಾಡ್ಬೇಕಾಗುತ್ತೆ, ಅವನಿಗೆ ಕೊಟ್ಟು ಏನ್ ಮಾಡ್ಬೇಕು, ಅವನನ್ನ ಆ ಪಾರ್ಟ್ನರ್ಶಿಪ್ ಫಾರ್ಮ್ ಏನ್ ಮಾಡ್ಬೇಕಾಗುತ್ತೆ, ತೆಗಿಬೇಕಾಗುತ್ತೆ. ಸೊ ಇದು ಒಂದು ರೀಸನ್ ಆಗಿದೆ, ಡಿಸೀಸ್ಡ್ ಪಾರ್ಟ್ನರ್, ಡೆತ್ ಆಫ್ ಅ ಪಾರ್ಟ್ನರ್ ಅಂತ ಬರುತ್ತೆ. ಸೊ ಇದರಲ್ಲಿ ನಿಮಗೆ 6 ಮಾರ್ಕ್ಸ್ ಕ್ವಶನ್ ಬರುತ್ತೆ, ಎಕ್ಸಾಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಡೆತ್ ಆಫ್ ಅ ಪಾರ್ಟ್ನರ್ ಆದಾಗ, ಸೊ ಪಾರ್ಟ್ನರ್ನ ಡೆತ್ ಆದಾಗ, ಸೊ ಅದನ್ನ ಅವನ ಅಕೌಂಟ್ಸ್ ಗಳನ್ನ ಹೇಗೆ ಸೆಟಲ್ ಮಾಡ್ತೀವಿ, ಸೊ ಯಾರಿಗೆ ಸೆಟಲ್ ಮಾಡ್ತೀವಿ, ಅವನಿಗೆ ಎಕ್ಸಿಕ್ಯೂಟರ್ ಅಂತ ಬರ್ತಾರೆ. ಸೊ ಅವನ ಬದಲು ಏನ್ ಮಾಡ್ತಾರೆ, ಇನ್ನೊಬ್ರು ಅವನ ಜವಾಬ್ದಾರಿ ನಾಮಿನಿ ಇರ್ತಾನೆ. ಸೊ ಅವನಿಗೆ ನಾವೇನ್ ಮಾಡ್ತೀವಿ, ಅವ್ನಿಗೆ ಏನ್ ಬರೋದಿದೆಯೋ ಅದನ್ನೆಲ್ಲ ನಾವೇನ್ ಮಾಡ್ತೀವಿ, ಅವನಿಗೆ ಕೊಡ್ತೀವಿ, ಸೆಟಲ್ ಡೌನ್ ಮಾಡ್ತೀವಿ, ಸೆಟಲ್ ಮಾಡ್ತೀವಿ. ಸೊ ಈ ತರ ಎಲ್ಲ ಬರುತ್ತೆ. ಅದನ್ನ ನಿಮಗೆ ಪ್ರಾಬ್ಲಮ್ ಹೇಳುವಾಗ ಹೇಳ್ತೀವಿ. ಲಾಸ್ಟ್ ಒನ್, ಆಲ್ ಅದರ್ ಪಾರ್ಟ್ನರ್ಸ್ ಡಿಸೈಡೆಡ್. ಸೊ ಇಲ್ಲಿ ಏನಾಗುತ್ತೆ, ಇದು ಮ್ಯೂಚುವಲ್ ಆಗುತ್ತೆ. ಏನಾಗುತ್ತೆ, ಎಲ್ಲಾ ಪಾರ್ಟ್ನರ್ಸ್ಗಳು ಏನ್ ಮಾಡ್ತಾರೆ, ಬೇಡಪ್ಪ ನಮ್ಗೆ ಈ ಕಂಪನಿನೇ ಬೇಡ, ಸೊ ಈ ಪಾರ್ಟ್ನರ್ಶಿಪ್ನೇ ಬೇಡ, ಸೊ ನಾವು ಎಲ್ಲರೂ ಏನ್ ಮಾಡ್ಬಿಡೋಣ, ಬಿಟ್ಬಿಡೋಣ, ಈ ಪಾರ್ಟ್ನರ್ಶಿಪ್ ಫಾರ್ಮ್ ಅನ್ನ ತೆಗೆದ್ಬಿಡೋಣ. ಸೊ ಈ ತರ ಎಲ್ಲ ಏನ್ ಮಾಡ್ತಾರೆ, ಅವರವರೇ ಡಿಸೈಡ್ ಮಾಡ್ಕೊಳ್ತಾರೆ. ಎಲ್ಲಾ ಪಾರ್ಟ್ನರ್ಸ್ಗಳು ಏನ್ ಮಾಡ್ತಾರೆ, ಡಿಸೈಡ್ ಮಾಡಿಕೊಂಡು ನಿರ್ಧಾರಕ್ಕೆ ಬಂದು ಏನಾಗ್ತದೆ, ಅಲ್ಲಿ ಪಾರ್ಟ್ನರ್ಶಿಪ್ ಫಾರ್ಮ್ ಡಿಸಾಲ್ವ್ ಆಗುತ್ತೆ. ಆದ್ರೆ ಏನಾಗುತ್ತೆ, ಆ ಪಾರ್ಟ್ನರ್ಶಿಪ್ ಫಾರ್ಮ್ ಅಷ್ಟೇ ಡಿಸಾಲ್ವ್ ಆಗುತ್ತೆ, ಕಂಪನಿ ಡಿಸಾಲ್ವ್ ಆಗೋದಿಲ್ಲ, ಪಾರ್ಟ್ನರ್ಶಿಪ್ ಫಾರ್ಮ್ ಡಿಸಾಲ್ವ್ ಆಗುತ್ತೆ. ಸೊ ಪಾರ್ಟ್ನರ್ಶಿಪ್ ಫಾರ್ಮ್ ಡಿಸಾಲ್ವ್ ಆಗೋದು ಅಂತಂದ್ರೆ ಅದೇ ಬೇರೆ, ಫಾರ್ಮ್ ಡಿಸಾಲ್ವ್ ಆಗೋದು ಅಂತಂದ್ರೆ ಅದೇ ಬೇರೆ. ಫಾರ್ಮ್ ಅಂತಂದ್ರೆ ಕಂಪನಿನೇ ಡಿಸಾಲ್ವ್ ಆಗುತ್ತೆ, ಕಂಪನಿನೇ ಮುಚ್ಚುತ್ತೆ. ಇಲ್ಲಿ ಏನಾಗ್ತಾ ಇದೆ, ಬರೀ ಪಾರ್ಟ್ನರ್ಶಿಪ್ ಡೀಡ್ ಏನಿದೆಯೋ ಅದು ಏನಾಗ್ತಾ ಇದೆ, ಡಿಸಾಲ್ವ್ ಆಗ್ತಾ ಇದೆ. ಪಾರ್ಟ್ನರ್ಶಿಪ್ ಡೀಡ್ ಅನ್ನ ಡಿಸ್ಕಂಟಿನ್ಯೂ ಮಾಡ್ತಾರೆ. ಸೊ ಇವಿಷ್ಟು ರೀಸನ್ಸ್ ಗಳಾಗಿವೆ. ಸೊ ರಿಟೈರ್ಮೆಂಟ್ ಆಗೋದಕ್ಕೆ ಅಥವಾ ಡೆತ್ ಆಗೋದಕ್ಕೆ ಎಷ್ಟು ರೀಸನ್ ಇದಾವೆ, ಸೊ ಈ 5 ರೀಸನ್ಸ್ ಇದಾವೆ. ಇದನ್ನೆಷ್ಟು ಬಿಟ್ಟು ಬೇರೆ ರೀಸನ್ಸ್ ಕೂಡ ಇರ್ಬೋದು. ಸೊ ಅದನ್ನ ನೀವು ಮುಂದೆ ಕಲಿತೀರಾ. ಸೊ ಇದರಲ್ಲಿ ಸೊ ರಿಟೈರ್ಮೆಂಟ್ ಅಲ್ಲಿ ನಾವೇನ್ ಮಾಡ್ತೀವಿ, ಇಲ್ಲೂ ಕೂಡ ನಾವೇನ್ ಮಾಡ್ತೀವಿ, ಇದು ತುಂಬಾ ಸಿಮಿಲರ್ ಇರುತ್ತೆ. ಅಡ್ಮಿಷನ್ ಆಫ್ ಅ ಪಾರ್ಟ್ನರ್ಗೆ ತುಂಬಾ ಸಿಮಿಲರ್ ಇರುತ್ತೆ. ಇಲ್ಲಿ ಒಂದಿಷ್ಟು ಚೇಂಜಸ್ಗಳು ಬರ್ತವೆ, ಅದನ್ನ ನಾನು ನಿಮಗೆ ಹೇಳಕ್ ಇಷ್ಟಪಡ್ತೀನಿ. ಸೊ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ನಿಮ್ಗೆ ಏನಾಗುತ್ತೆ, ಹಳೆ ಪಾರ್ಟ್ನರ್ಸ್ಗಳು ಇರ್ತಾರೆ. ಸೊ ಇಲ್ಲಿ ಏನಾಗುತ್ತೆ, ಅಡ್ಮಿಷನ್ ಅಲ್ಲಿ ಏನಾಗುತ್ತೆ, ಪಾರ್ಟ್ನರ್ಸ್ಗಳು ಆಲ್ರೆಡಿ ಇರ್ತಾರೆ, ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್ಗಳು, ಹೊಸ ಪಾರ್ಟ್ನರ್ಗಳು ಬರ್ತಾರೆ. ಸೊ ಅವಾಗ ಏನ್ ಮಾಡ್ತಾರೆ, ಹಳೆ ಪಾರ್ಟ್ನರ್ಸ್ಗಳು ಅವನಿಗೆ ಒಂದಿಷ್ಟು ಪೋರ್ಷನ್ ಆಫ್ ಪ್ರಾಫಿಟ್ ಅನ್ನ ಬಿಟ್ಕೊಡ್ತಾರೆ. ಸೊ ಇದನ್ನ ನೀವು ಕೇಳಿ, ಏನಿದೆ, ಸ್ಯಾಕ್ರಿಫೈಸ್ ರೇಷಿಯೋ. ಈ ಸ್ಯಾಕ್ರಿಫೈಸ್ ರೇಷಿಯೋಗೆ ಒಂದು ಫಾರ್ಮುಲಾ ಇದೆ.
ಸ್ಯಾಕ್ರಿಫೈಸ್ ರೇಷಿಯೋಗೆ ಫಾರ್ಮುಲಾ ಇದೆ. ಸೊ ಏನು ಫಾರ್ಮುಲಾ ಇದೆ? ಸ್ಯಾಕ್ರಿಫೈಸ್ ರೇಷಿಯೋ ಇಸ್ ಈಕ್ವಲ್ ಟು ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ. ಸೊ ಸ್ಯಾಕ್ರಿಫೈಸ್ ಯಾರು ಮಾಡ್ತಾರೆ ಅವರ ಓಲ್ಡ್ ರೇಷಿಯೋ ಮತ್ತೆ ನ್ಯೂ ರೇಷಿಯೋನ ಏನ್ ಮಾಡಬೇಕು ಅಲ್ಲಿ ಮೈನಸ್ ಮಾಡಬೇಕು. ಸೊ ಸ್ಯಾಕ್ರಿಫೈಸ್ ರೇಷಿಯೋನ ನಾವು ಎಲ್ಲಿ ಬಳಸ್ತೀವಿ? ಅಡ್ಮಿಷನ್ ಅಲ್ಲಿ ಬಳಸ್ತೀವಿ. ಸೊ ಅಡ್ಮಿಷನ್ ಆಫ್ ಅ ಪಾರ್ಟ್ನರ್ ಅಲ್ಲಿ ನಾವು ಏನ್ ಮಾಡ್ತೀವಿ? ಸ್ಯಾಕ್ರಿಫೈಸ್ ರೇಷಿಯೋನ ಇಲ್ಲಿ ಬಳಸ್ತೀವಿ. ಸೊ ಈಗ ರಿಟೈರ್ಮೆಂಟ್ ಬಂದಿದೆ. ಸೊ ರಿಟೈರ್ಮೆಂಟ್ ಅಲ್ಲಿ ಏನಾಗ್ತಾ ಇದೆ? ಪಾರ್ಟ್ನರ್ ಬಿಟ್ಟೋಗ್ತಾ ಇದೆ. ಸೊ ಪಾರ್ಟ್ನರ್ ಬಿಟ್ಟು ಹೋಗುವಾಗ ಅವನ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಏನಿರುತ್ತೆ ಅದನ್ನ ಯಾರು ಹಂಚ್ಕೊಳ್ತಾರೆ? ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್ ಗಳು ಹಂಚ್ಕೊಳ್ತಾರೆ. ಸೊ ಮೊದಲು ಏನಾಗ್ತಾ ಇತ್ತು? ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್ ಗಳು ಸ್ಯಾಕ್ರಿಫೈಸ್ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಏನಾಗ್ತಾ ಇದೆ? ಅವರಿಗೆ ಬರ್ತಾ ಇದೆ ಪ್ರಾಫಿಟ್. ಸೊ ಅಂದ್ರೆ ಗೇನ್ ಆಗ್ತಾ ಇದೆ. ಸೊ ಅವರಿಗೆ ಗೇನ್ ಬರ್ತಾ ಇದೆ. ಸೊ ಮೊದಲು ಏನಾಗ್ತಾ ಇತ್ತು? ಅವರು ಸ್ಯಾಕ್ರಿಫೈಸ್ ಮಾಡ್ತಾ ಇದ್ರು, ಬಿಟ್ಟು ಕೊಡ್ತಾ ಇದ್ರು. ಸೊ ಈಗ ಏನಾಗ್ತದೆ? ಯಾರು ಪಾರ್ಟ್ನರ್ ಹೋಗ್ತಾ ಇದ್ದಾರೆ ಅವ್ರಿಗೆ ಬಿಟ್ಟು ಹೋಗ್ತಾ ಇದ್ದಾರೆ. ಸೊ ಹಳೆ ಪಾರ್ಟ್ನರ್ಸ್ ಗಳಿಗೆ ಬಿಟ್ಟು ಕೊಡ್ತಾ ಇದ್ದಾರೆ. ಸೊ ಅಂದ್ರೆ ಹಳೆ ಪಾರ್ಟ್ನರ್ಸ್ ಗಳಿಗೆ ಏನಾಯ್ತದೆ? ಅದು ಗೇನ್ ಆಯ್ತು. ಏನಾಯ್ತು? ಗೇನ್. ಸೊ ಇಲ್ಲಿ ರಿಟೈರ್ಮೆಂಟ್ ಅಲ್ಲಿ ಏನಾಗುತ್ತೆ? ಗೇನ್ ರೇಷಿಯೋ ಬರುತ್ತೆ. GR ಅಂತ ನಾವು ಕರಿತೀವಿ, ಶಾರ್ಟ್ ಫಾರ್ಮ್ ಅಲ್ಲಿ ಬರ್ತೀವಿ ಗೇನ್ ರೇಷಿಯೋ ಅಂತಂದ್ರೆ. ಸೊ ಗೇನ್ ರೇಷಿಯೋಗೆ ಒಂದು ಫಾರ್ಮುಲಾ ಇದೆ. ಸೊ ಇಲ್ಲಿ ಏನಾಗುತ್ತೆ? ಉಲ್ಟಾ ಆಗುತ್ತೆ. ಸ್ಯಾಕ್ರಿಫೈಸ್ ರೇಷಿಯೋ ಉಲ್ಟಾ ಆಗುತ್ತೆ. ನ್ಯೂ ಶೇರ್ ಮೈನಸ್ ಓಲ್ಡ್ ಶೇರ್ ಅಂತ ಬರುತ್ತೆ. ಸೊ ಇದರ ಫಾರ್ಮುಲಾ ನೋಡಿ, ನ್ಯೂ ಶೇರ್ ಮೈನಸ್ ಓಲ್ಡ್ ಶೇರ್ ಅಂತ ಹೇಳ್ತಾರೆ. ಸೊ ನೀವು ಇದನ್ನ ಶಾರ್ಟ್ ಫಾರ್ಮ್ ಅಲ್ಲಿ ನೆನಪಿಟ್ಕೊಳ್ಬಹುದು. ಸೊ ಇದೇನಾಗುತ್ತೆ? ಆನ್ ಅಂತ ಆಗುತ್ತೆ. ಸೊ ಇದೇನಾಗುತ್ತೆ? ನೋ ಅಂತ ಆಗುತ್ತೆ. ಸೊ ಇದನ್ನ ನೀವು ಕರೆಕ್ಟ್ ಆಗಿ ನೆನಪಿಟ್ಕೊಳ್ಬೇಕು. ಸ್ಯಾಕ್ರಿಫೈಸ್ ರೇಷಿಯೋಗೆ ಫಾರ್ಮುಲಾ ಏನಾಗುತ್ತೆ? ಆನ್ ಆಗುತ್ತೆ. ಸೊ ಅಂದ್ರೆ ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ. ಗೇನ್ ರೇಷಿಯೋಗೆ ಫಾರ್ಮುಲಾ ನೋ ಅಂತ ಬರುತ್ತೆ. ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ. ಸೊ ಈ ತರ ನೀವೇನ್ ಮಾಡ್ಬೇಕು? ಅದನ್ನ ನೆನಪಿಟ್ಕೊಳ್ಬೇಕು. ಸೊ ನಿಮಗೆ ಕೇಳಿದಾಗ 2 ಮಾರ್ಕ್ಸ್ಗೆ ಅಥವಾ 1 ಮಾರ್ಕ್ಸ್ಗೆ ಕೇಳಿದಾಗ ನೀವು ಈ ಫಾರ್ಮುಲಾನ ಸರಿಯಾಗಿ ಬರಿಬೇಕು, ಕರೆಕ್ಟ್ ಆಗಿ ಬರಿಬೇಕು. ಸೊ ಈ ತರ ಏನಾಗುತ್ತೆ? ರಿಟೈರ್ಮೆಂಟ್ ಅಲ್ಲಿ ಬರುತ್ತೆ. ಸೊ ಗೇನ್ ರೇಷಿಯೋ ಬರುತ್ತೆ. ಸೊ ಹಳೆ ಪಾರ್ಟ್ನರ್ಸ್ ಗಳು ಏನಿರ್ತಾರೆ? ಸೊ ಯಾವ ಪಾರ್ಟ್ನರ್ ಬಿಟ್ಟೋಗ್ತಾನೆ, ಬಿಟ್ಟೋದ್ಮೇಲೆ ಏನಿರ್ತಾರೆ ಪಾರ್ಟ್ನರ್ಸ್ ಗಳು, ಅವ್ರಿಗೆ ಏನಾಗುತ್ತೆ? ಅದು ಗೇನ್ ಆಗುತ್ತೆ. ಸೊ ಅವ್ರಿಗೆ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಬರುತ್ತೆ, ಸಿಗುತ್ತೆ. ಆನಂತರ ಅವರು ಏನ್ ಮಾಡ್ತಾರೆ? ಆ ಹಳೆ ಪಾರ್ಟ್ನರ್ ಯಾರು ಬಿಟ್ಟು ಹೋಗ್ತಾ ಇರ್ತಾರೆ ಪಾರ್ಟ್ನರ್, ಅವ್ನಿಗೆ ಏನ್ ಮಾಡ್ತಾರೆ? ಅವರು ಸೆಟಲ್ಮೆಂಟ್ಸ್ ಗಳನ್ನ ಮಾಡ್ತಾರೆ. ಅವನ ಅಕೌಂಟ್ಸ್ ಗಳನ್ನ ಏನ್ ಮಾಡ್ತಾರೆ? ಇಲ್ಲಿ ಸೆಟಲ್ ಮಾಡ್ತಾರೆ. ಅದ್ರ ಜೊತೆಗೆ ಏನ್ ಮಾಡ್ತಾರೆ? ಅವನಿಗೆ ಅವನ ಶೇರ್ ಆಫ್ ಗುಡ್ ವಿಲ್ ಏನಿರುತ್ತೆ, ಸೊ ಅವನು ಕೂಡ ಗುಡ್ ವಿಲ್ ಅನ್ನ ತಗೊಂಡು ಬಂದಿರ್ತಾನೆ, ಅಮೌಂಟ್ ಅನ್ನ ಹಾಕಿರ್ತಾನೆ. ಸೊ ಅದಕ್ಕೆ ಏನ್ ಮಾಡ್ತಾರೆ? ಆ ಗುಡ್ ವಿಲ್ ಶೇರ್ ಅನ್ನ ಏನ್ ಮಾಡ್ತಾರೆ? ಹಳೆ ಪಾರ್ಟ್ನರ್ಸ್ ಗಳು ಯಾರಿಗೆ ಗೇನ್ ಆಗಿರುತ್ತೆ, ಸೊ ಯಾವ ಪಾರ್ಟ್ನರ್ಸ್ ಬಿಟ್ಟೋಗ್ತಾ ಇರ್ತಾನೆ ಅವನಿಂದ ಯಾರಿಗೆ ಗೇನ್ ಆಗಿರುತ್ತೆ, ಸೊ ಅವ್ರು ಏನ್ ಮಾಡ್ತಾರೆ? ಅವನ ಶೇರ್ ಅನ್ನ ಅವರೇ ಪಡ್ಕೊಂಡಿರ್ತಾರೆ. ಸೊ ಹಾಗಾಗಿ ಏನಾಗುತ್ತೆ? ಅವರು ಅವನ ಶೇರ್ ಎಷ್ಟಿದೆಯೋ, ಗುಡ್ ವಿಲ್ ನ ಶೇರ್ ಎಷ್ಟಿದೆಯೋ ಅದನ್ನ ಏನ್ ಮಾಡ್ತಾರೆ? ಅವನಿಗೆ ಅವರ ರೇಷಿಯೋದಲ್ಲಿ, ಅವರ ಗೇನಿಂಗ್ ರೇಷಿಯೋದಲ್ಲಿ ಏನ್ ಮಾಡ್ತಾರೆ? ಅದನ್ನ ಪ್ರೊವೈಡ್ ಮಾಡ್ತಾರೆ, ಅಥವಾ ನ್ಯೂ ರೇಷಿಯೋ ಅಂತ ಕರೀತಾರೆ. ಸೊ ಅದರಲ್ಲಿ ಏನ್ ಮಾಡ್ತಾರೆ? ಆ ಶೇರ್ ಅನ್ನ ಏನ್ ಮಾಡ್ತಾರೆ? ಅವನಿಗೆ ಕೊಡ್ತಾರೆ. ಆನಂತರ ಏನಾಗುತ್ತೆ? ರಿವ್ಯಾಲ್ಯೂಯೇಷನ್ ಅಕೌಂಟ್ ಹಾಕ್ತೀವಿ ನಾವು. ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ನಾವೇನ್ ಮಾಡ್ತೀವಿ? ಅಸೆಟ್ಸ್ ಆಸ್ ಇಟ್ ಇಸ್ ನಾವೇನ್ ಮಾಡ್ತೀವಿ? ಅಸೆಟ್ಸ್ ಮತ್ತೆ ಲಯಬಿಲಿಟೀಸ್ ಏನ್ ಮಾಡ್ತೀವಿ? ರಿವ್ಯಾಲ್ಯೂ ಮಾಡ್ತೀವಿ. ಅಸೆಟ್ಸ್ ಗಳು ಜಾಸ್ತಿ ಆದ್ರೆ ಬರಿತೀವಿ, ಕಡಿಮೆ ಆದ್ರೆ ಬರಿತೀವಿ. ಅನ್ರಿಕಾರ್ಡೆಡ್ ಅಸೆಟ್ ಇದ್ರೆ ಅದನ್ನು ಬರಿತೀವಿ. ಸೊ ಈ ತರ ಎಲ್ಲ ಮಾಡ್ತೀವಿ. ಲಯಬಿಲಿಟೀಸ್ ಯಾವಾದ್ರು ಪೇಮೆಂಟ್ ಮಾಡೋದಿದ್ರೆ ಅದನ್ನು ಪೇಮೆಂಟ್ ಮಾಡ್ತೀವಿ. ಅಲ್ಲಿ ಏನಾಗುತ್ತೆ? ಪ್ರಾಫಿಟ್ ಅಥವಾ ಲಾಸ್ ಬರುತ್ತೆ. ಸೊ ಪ್ರಾಫಿಟ್ ಅಥವಾ ಲಾಸ್ ಆನ್ ರಿವ್ಯಾಲ್ಯೂಯೇಷನ್ ಬರುತ್ತೆ. ಸೊ ಅಲ್ಲಿ ಏನಾಗುತ್ತೆ? ಪ್ರಾಫಿಟ್ ಆದಾಗ ನಾವು ಅದನ್ನ ಪಾರ್ಟ್ನರ್ಸ್ ಗಳಿಗೆ ಹಂಚ್ತೀವಿ, ಲಾಸ್ ಆದ್ರೂ ಕೂಡ ನಾವೇನ್ ಮಾಡ್ತೀವಿ? ಪಾರ್ಟ್ನರ್ಸ್ ಗಳಿಗೆ ಹಂಚ್ತೀವಿ. ಸೊ ಇದರಲ್ಲಿ ಏನಾಗುತ್ತೆ? ರಿಟೈರ್ಮೆಂಟ್ ಅಲ್ಲಿ ಏನಾಗುತ್ತೆ? ಒಂದೇ ಚೇಂಜಸ್ ಆಗುತ್ತೆ. ಸೊ ಇಲ್ಲಿ ಪ್ರಾಫಿಟ್ ಅಥವಾ ಲಾಸ್ ಆಗತ್ತಲ್ಲ, ಸೊ ಅದನ್ನ ನಾವೇನ್ ಮಾಡ್ತೀವಿ? ಹಳೆ ಪಾರ್ಟ್ನರ್ಸ್ ಗಳು, ಸೊ 3 ಜನ ಇದ್ದಾಗ ಆ ಪ್ರಾಫಿಟ್ ಅಥವಾ ಲಾಸ್ ಆಗಿರುತ್ತೆ. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ? ಅವನಿಗೂ ಕೂಡ ಹಂಚ್ತೀವಿ. ಸೊ ಅಡ್ಮಿಷನ್ ಅಲ್ಲಿ ಏನ್ ಮಾಡ್ತಾ ಇದ್ವಿ? ಯಾರು ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್ ಗಳು ಇದ್ರು ಹೊಸ ಪಾರ್ಟ್ನರ್ಗೆ ನಾವು ಅದನ್ನ ಹಂಚೋದಿಲ್ಲ. ಸೊ ಇಲ್ಲಿ ಏನ್ ಮಾಡ್ತಾ ಇದೀವಿ? ಎಲ್ಲಾ ಪಾರ್ಟ್ನರ್ಸ್ ಗಳಿಗೂ ನಾವೇನ್ ಮಾಡ್ತೀವಿ? ಆ ಪ್ರಾಫಿಟ್ ಅಥವಾ ಲಾಸ್ ಅನ್ನು, ರಿವ್ಯಾಲ್ಯೂಯೇಷನ್ ಪ್ರಾಫಿಟ್ ಅಥವಾ ಲಾಸ್ ಅನ್ನ ನಾವೇನ್ ಮಾಡ್ತೀವಿ? ಡಿಸ್ಟ್ರಿಬ್ಯೂಷನ್ ಅನ್ನ ಮಾಡ್ತೀವಿ. ಆ ನಂತರ ನಾವೇನ್ ಮಾಡ್ತೀವಿ? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅನ್ನ ಹಾಕ್ತೀವಿ. ಸೊ 3 ಜನ ಪಾರ್ಟ್ನರ್ಸ್ ಇರ್ತಾರೆ. ಸೊ ಎಷ್ಟು ಜನ ಪಾರ್ಟ್ನರ್ಸ್ ಇರ್ತಾರೆ ಅಷ್ಟು ಪಾರ್ಟ್ನರ್ಸ್ ಗಳ ಅಕೌಂಟ್ ಅನ್ನ ಹಾಕ್ತೀವಿ. ಅಕೌಂಟ್ಸ್ ಗಳನ್ನ ಹಾಕಿ ನಾವೇನ್ ಮಾಡ್ತೀವಿ? ಬ್ಯಾಲೆನ್ಸಸ್ ಅನ್ನ ಬರಿತೀವಿ. ಆ ನಂತರ ನಾವೇನ್ ಮಾಡ್ತೀವಿ? ಯಾರು ಪಾರ್ಟ್ನರ್ ಇರ್ತಾರೋ, ಸೊ ಯಾರು ರಿಟೈರ್ಮೆಂಟ್ ಆಗ್ತಾ ಇರ್ತಾರೋ, ಸೊ ಆ ಪಾರ್ಟ್ನರ್ ಅಕೌಂಟ್ ಅನ್ನ ನಾವೇನ್ ಮಾಡ್ತೀವಿ? ಸೆಟಲ್ ಮಾಡ್ತೀವಿ. ಆ ನಂತರ ಹೊಸ ಬ್ಯಾಲೆನ್ಸ್ ಶೀಟ್ ಅನ್ನ ಹಾಕ್ತೀವಿ. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ರಿವ್ಯಾಲ್ಯೂಯೇಷನ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ರಿಟೈರ್ಮೆಂಟ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಪಾರ್ಟ್ನರ್ಗಳು ಬಿಟ್ಟು ಹೋಗುವಾಗಲೂ ಏನಾಗುತ್ತೆ? ಅಲ್ಲಿ ರೀಕನ್ಸ್ಟಿಟ್ಯೂಷನ್ ಆಫ್ ದಿ ಫರ್ಮ್ ಆಗುತ್ತೆ. ನಾವು ಕಂಪನಿಯ ಅಗ್ರಿಮೆಂಟ್ಸ್ ಗಳನ್ನ ಮತ್ತೆ ಹೊಸದಾಗಿ ಮಾಡ್ಕೊಳ್ತೀವಿ. ಅಡ್ಮಿಷನ್ ಆದಾಗ್ಲೂ ಹಾಗೆ ಆಗುತ್ತೆ. ಸೊ ಹಳೆ ಪಾರ್ಟ್ನರ್ಸ್ ಗಳು ಇರ್ತಾರೆ, ಹೊಸ ಪಾರ್ಟ್ನರ್ ಬಂದಾಗ ಏನಾಗುತ್ತೆ? ಮತ್ತೆ ರೀಕನ್ಸ್ಟಿಟ್ಯೂಟ್ ಮಾಡ್ತಾರೆ. ಸೊ ಈ ತರ ಏನಾಗುತ್ತೆ? ಇಲ್ಲಿ ಪ್ರಾಸೆಸ್ ನಡೀತಾ ಇರುತ್ತೆ. ಸೊ ಇಲ್ಲಿ ಒಂದಿಷ್ಟು ಅಡ್ಜಸ್ಟ್ಮೆಂಟ್ಸ್ ಗಳು ಇದಾವೆ.
ಅಡ್ಜಸ್ಟ್ಮೆಂಟ್ಸ್ ಅಟ್ ದ ಟೈಮ್ ಆಫ್ ರಿಟೈರ್ಮೆಂಟ್ ಆಫ್ ಅ ಪಾರ್ಟ್ನರ್. ಸೊ ಪಾರ್ಟ್ನರ್ಗಳು ರಿಟೈರ್ಮೆಂಟ್ ಆಗುವಾಗ ಯಾವ ಯಾವ ಅಡ್ಜಸ್ಟ್ಮೆಂಟ್ಸ್ ಗಳನ್ನ ನಾವು ಮಾಡ್ತೀವಿ ಅಂತ ಹೇಳ್ತೇನೆ. ಸೊ ಮೊದಲನೇದು ಅದರಲ್ಲಿ ಅಸರ್ಟೈನ್ಮೆಂಟ್ ಆಫ್ NPSR ಅಂಡ್ ಗೇನ್ ರೇಷಿಯೋ. ಸೊ ಏನ್ ಮಾಡ್ತೀವಿ ನಾವು NPSR ಅನ್ನ ಫೈಂಡ್ ಔಟ್ ಮಾಡ್ತೀವಿ, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂತ ಏನ್ ಕರಿತೀವಿ. ಸೊ ಅದನ್ನ ಫೈಂಡ್ ಔಟ್ ಮಾಡ್ತೀವಿ. ಅದ್ರ ಜೊತೆಗೆ ಗೇನ್ ರೇಷಿಯೋ ಕೂಡ ಮಾಡ್ತೀವಿ, GR ಅಂತ ಕರಿತೀವಿ. ಸೊ ಗೇನ್ ರೇಷಿಯೋ ಕೂಡ ನಾವೇನ್ ಮಾಡ್ತೀವಿ ಅಲ್ಲಿ ಫೈಂಡ್ ಔಟ್ ಮಾಡ್ತೀವಿ. ಸೊ ಗೇನ್ ರೇಷಿಯೋ ಯಾರ್ದಿರುತ್ತೆ, ಸೊ ಯಾರು ಕಂಪನಿಯಲ್ಲಿ ಇರ್ತಾರೆ, ಯಾರು ಬಿಟ್ಟು ಹೋಗ್ತಾ ಇರ್ತಾರೆ, ಸೊ ಅವರ ರೇಷಿಯೋ ಯಾರಿಗೆ ಹೋಗುತ್ತೆ, ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್ ಗಳಿಗೆ ಹೋಗುತ್ತೆ. ಸೊ ಅದನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೆಕೆಂಡ್ ಒನ್ ಟ್ರೀಟ್ಮೆಂಟ್ ಆಫ್ ಗುಡ್ ವಿಲ್. ಸೊ ಅವರ ಗುಡ್ ವಿಲ್ ಅನ್ನ ನಾವೇನ್ ಮಾಡ್ತೀವಿ ಅವರಿಗೆ ಕೊಡ್ತೀವಿ. ಅವರ ಶೇರ್ ಎಷ್ಟಿದೆಯೋ ಅಷ್ಟನ್ನ ಏನ್ ಮಾಡ್ತೀವಿ ನಾವು ಇಲ್ಲಿ ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್ ಗಳು ಅವರ ಗೇನ್ ರೇಷಿಯೋ ಎಷ್ಟಿದೆಯೋ ಅದರಲ್ಲಿ ನಾವೇನ್ ಮಾಡ್ತೀವಿ ಸೆಟಲ್ ಅನ್ನ ಮಾಡ್ತೀವಿ. ಯಾರಿಗೆ ಸೆಟಲ್ ಮಾಡ್ತೀವಿ, ಯಾರು ಬಿಟ್ಟು ಹೋಗ್ತಾ ಇರ್ತಾರೆ ಅವರಿಗೆ ನಾವೇನ್ ಮಾಡ್ತೀವಿ ಅವ್ರ ಅಕೌಂಟ್ಸ್ ಅನ್ನ ಸೆಟಲ್ ಮಾಡ್ತೀವಿ. ಥರ್ಡ್ ಒನ್ ರಿವ್ಯಾಲ್ಯೂಯೇಷನ್ ಆಫ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್. ಸೊ ಈಗಾಗಲೇ ಹೇಳಿದೆ, ರಿವ್ಯಾಲ್ಯೂಯೇಷನ್ ಅಕೌಂಟ್ ಅನ್ನ ಹಾಕ್ತೀವಿ. ಅದರಲ್ಲಿ ನಾವೇನ್ ಮಾಡ್ತೀವಿ ಅಸೆಟ್ಸ್ ಮತ್ತೆ ಲಯಬಿಲಿಟೀಸ್ ಅನ್ನ ಏನ್ ಮಾಡ್ತೀವಿ ರಿವ್ಯಾಲ್ಯೂ ಮಾಡ್ತಾ ಹೋಗ್ತೀವಿ. ಫೋರ್ತ್ ಒನ್ ಅಡ್ಜಸ್ಟ್ಮೆಂಟ್ಸ್ ಇನ್ ರೆಸ್ಪೆಕ್ಟ್ ಆಫ್ ಅನ್ರೆಕಾರ್ಡೆಡ್ ಅಸೆಟ್ ಆರ್ ಲಯಬಿಲಿಟೀಸ್. ಸೊ ಅನ್ರೆಕಾರ್ಡೆಡ್ ಅಸೆಟ್ ಮತ್ತೆ ಲಯಬಿಲಿಟೀಸ್ ಯಾವಾದ್ರೂ ಇದ್ರೆ ನಾವು ಅದನ್ನ ಏನ್ ಮಾಡ್ತೀವಿ ಕನ್ಸಿಡರ್ ಮಾಡ್ತೀವಿ, ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ಹಾಕ್ತೀವಿ. ಸೊ ಲಯಬಿಲಿಟೀಸ್ ಇದ್ರೆ ಅದನ್ನ ಪೇಮೆಂಟ್ ಮಾಡ್ತೀವಿ, ಅಸೆಟ್ಸ್ ಇದ್ರೆ ಅದನ್ನ ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಒನ್ ಡಿಸ್ಟ್ರಿಬ್ಯೂಷನ್ ಆಫ್ ಅಕ್ಯುಮುಲೇಟೆಡ್ ಪ್ರಾಫಿಟ್ಸ್ ಆರ್ ಲಾಸಸ್. ಸೊ ಅಕ್ಯುಮುಲೇಟೆಡ್ ಪ್ರಾಫಿಟ್ಸ್ ಅಂತ ಹೇಳಿದ್ರೆ ರಿಸರ್ವ್ಸ್ ಅಂತ ಏನ್ ಕರಿತೀವಿ. ಸೊ ಅದಕ್ಕೆ ನಾವು ಅಕ್ಯುಮುಲೇಟೆಡ್ ಪ್ರಾಫಿಟ್ ಅಥವಾ ಲಾಸಸ್ ಅಂತ ಕರಿತೀವಿ. ಸೊ ಇಲ್ಲಿ ಏನಿರುತ್ತೆ ರಿಸರ್ವ್ಸ್ ಯಾವ್ದು ಇರ್ತವೆ, ಸೊ ಒಂದಿಷ್ಟು ಅಮೌಂಟ್ ಅನ್ನ ತೆಗೆದಿಟ್ಟಿರ್ತೀವಿ, ಪ್ರಾಫಿಟ್ಸ್ ಬಂದಿರ್ತವೆ ತೆಗೆದಿಟ್ಟಿರ್ತೀವಿ. ಸೊ ಅವನ್ನ ಪಾರ್ಟ್ನರ್ಸ್ ಗಳಿಗೆ ಏನ್ ಮಾಡ್ತೀವಿ ಡಿಸ್ಟ್ರಿಬ್ಯೂಷನ್ ಅನ್ನ ಮಾಡ್ತೀವಿ. ಸೊ ಈಗಾಗಲೇ ನಾವು ಇದನ್ನ ಮಾಡಿದೀವಿ ಅಡ್ಮಿಷನ್ ಅಲ್ಲಿ ಏನಾಗಂತ ಮಾಡಿದೀವಿ ಜನರಲ್ ರಿಸರ್ವ್ ಅಂತ ಬರಿತೀವಿ ಪಾರ್ಟ್ನರ್ಸ್ ಅಕೌಂಟ್ ಅಲ್ಲಿ. ಸೊ ಅದೇ ತರ ಏನಾಗುತ್ತೆ ಅಂತವೇನಾದ್ರೂ ಪ್ರಾಫಿಟ್ಸ್ ಇದ್ರೆ ಅಕ್ಯುಮುಲೇಟೆಡ್ ಪ್ರಾಫಿಟ್ಸ್ ಇದ್ರೆ ಅದನ್ನ ನಮಗೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕೊಟ್ಟಿರ್ತಾರೆ ಪ್ರಾಬ್ಲಮ್ ಅಲ್ಲಿ. ಸೊ ಅದನ್ನ ನಾವೇನ್ ಮಾಡ್ತೀವಿ ಪಾರ್ಟ್ನರ್ಸ್ ಅಕೌಂಟ್ ಗಳಿಗೆ ಅದನ್ನ ಡಿಸ್ಟ್ರಿಬ್ಯೂಷನ್ ಅನ್ನ ಮಾಡ್ತೀವಿ. ಸೊ ಇದನ್ನ ಎಲ್ಲರಿಗೂ ಮಾಡ್ತೀವಿ, ಎಲ್ಲಾ ಪಾರ್ಟ್ನರ್ಸ್ ಗಳಿಗೂ ಮಾಡ್ತೀವಿ. ಯಾಕಂದ್ರೆ ಹಳೆ ಪಾರ್ಟ್ನರ್ ಕೂಡ ಇರ್ತಾರೆ. ಸೊ ಎಲ್ಲಾ ಪಾರ್ಟ್ನರ್ಸ್ ಗಳು ಇದ್ದಾಗ ಏನಾಗುತ್ತೆ ನಾವು ರಿಸರ್ವ್ ಅನ್ನ ಮಾಡಿರ್ತೀವಿ. ಸೊ ಅದಕ್ಕೆ ಏನ್ ಮಾಡ್ತೀವಿ ಹಳೆ ಪಾರ್ಟ್ನರ್ ಗಳನ್ನು ಸೊ ಎಲ್ಲಾ ಪಾರ್ಟ್ನರ್ ಗಳನ್ನು ನಾವೇನ್ ಮಾಡ್ತೀವಿ ಕನ್ಸಿಡರ್ ಮಾಡ್ತೀವಿ ಅಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡುವಾಗ. ನೆಕ್ಸ್ಟ್ ಒನ್ ಅಸರ್ಟೈನ್ಮೆಂಟ್ ಆಫ್ ಶೇರ್ ಆಫ್ ಪ್ರಾಫಿಟ್ ಆರ್ ಲಾಸ್ ಅಪ್ ಟು ದ ಡೇಟ್ ಆಫ್ ರಿಟೈರ್ಮೆಂಟ್ ಆರ್ ಡೆತ್. ಸೊ ಪಾರ್ಟ್ನರ್ ಯಾರು ರಿಟೈರ್ಮೆಂಟ್ ಆಗ್ತಾ ಇರ್ತಾರೆ ಅಥವಾ ಡೆತ್ ಆಗ್ತಾ ಇರ್ತಾರೆ ಅಕೌಂಟ್ಸ್ ಗಳನ್ನ ಕ್ಲೋಸ್ ಮಾಡುವಾಗ ರೀಕನ್ಸ್ಟಿಟ್ಯೂಷನ್ ಮಾಡುವಾಗ ಏನಾಗುತ್ತೆ ಅಲ್ಲಿ ಪ್ರಾಫಿಟ್ ಅಥವಾ ಲಾಸ್ ಬರುತ್ತೆ. ಸೊ ಅದನ್ನ ಏನ್ ಮಾಡ್ತೀವಿ ನಾವು ಅದನ್ನ ಕೊಡ್ಬೇಕಾಗತ್ತೆ. ಯಾರಿಗೆ ಕೊಡ್ಬೇಕಾಗತ್ತೆ, ಯಾರು ರಿಟೈರ್ಮೆಂಟ್ ಆಗ್ತಾ ಇರ್ತಾರೆ ಅಥವಾ ಡೆತ್ ಆಗ್ತಾ ಇರ್ತಾರೆ ಆ ಪಾರ್ಟ್ನರ್ ಇರುತ್ತೆ ಅದು. ಸೊ ಅವನು ಶೇರ್ ಇರುತ್ತೆ ಅಲ್ಲಿ ಮೊದಲಿಗೆ. ಸೊ ಅದನ್ನ ನಾವೇನ್ ಮಾಡ್ತೀವಿ ಕೊಡ್ತೀವಿ. ಸೊ ನಾವು ಯಾವಾಗ್ಲೂ ಏನ್ ಮಾಡ್ತೀವಿ ಪ್ರಾಫಿಟ್ಸ್ ಗಳನ್ನ ಹೋದ ವರ್ಷದ ಪ್ರಾಫಿಟ್ಸ್ ಗಳನ್ನ ಅಟ್ ದ ಎಂಡ್ ಆಫ್ ದ ಇಯರ್ ನಾವೇನ್ ಮಾಡ್ತಾ ಇರ್ತೀವಿ ಕ್ಯಾಲ್ಕುಲೇಷನ್ ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ಏನಾಗುತ್ತೆ ಸೊ ಅವಾಗ ಇರ್ತಾನೆ ಆ ಪಾರ್ಟ್ನರ್ ಇರ್ತಾನೆ. ಸೊ ಅವ್ನು ಬಿಟ್ಟು ಹೋಗುವಾಗ ಏನ್ ಮಾಡ್ತೀವಿ ಸೊ ಅವ್ನಿಗೆ ಯಾವ ಪ್ರಾಫಿಟ್ಸ್ ಗಳು ಬರಬೇಕಾಗಿರುತ್ತೆ ಅಥವಾ ಲಾಸ್ ಗಳು ಅವನಿಂದ ತಗೊಳ್ಬೇಕಾಗುತ್ತೆ. ಸೊ ಅವನಷ್ಟು ನಾವೇನ್ ಮಾಡ್ತೀವಿ ಅವನ ಅಕೌಂಟ್ಗೆ ಏನ್ ಮಾಡ್ತೀವಿ ಅಲ್ಲಿ ರೆಕಾರ್ಡ್ ಮಾಡ್ತೀವಿ, ಟ್ರಾನ್ಸ್ಫರ್ ಮಾಡ್ತೀವಿ. ಆ ನಂತರ ಸೆಟಲ್ಮೆಂಟ್ ಆಫ್ ಅಕೌಂಟ್ಸ್ ಡ್ಯೂ ಟು ರಿಟೈರ್ಮೆಂಟ್ ಆರ್ ಡಿಸೀಸ್ಡ್ ಪಾರ್ಟ್ನರ್. ಸೊ ಲಾಸ್ಟಿಗೆ ನಾವೇನ್ ಮಾಡ್ತೀವಿ ಸೆಟಲ್ಮೆಂಟ್ ಅನ್ನ ಮಾಡ್ತೀವಿ. ಸೊ ಯಾರು ಬಿಟ್ಟು ಹೋಗ್ತಾ ಇರ್ತಾರೆ ಅಥವಾ ಡೆತ್ ಆಗಿರುತ್ತೆ ಪಾರ್ಟ್ನರ್, ಸೊ ಅವನ ಅಕೌಂಟ್ಸ್ ಗಳನ್ನ ನಾವೇನ್ ಮಾಡ್ತೀವಿ ಅಲ್ಲಿ ಲಾಸ್ಟ್ಗೆ ಸೆಟಲ್ ಅನ್ನ ಮಾಡ್ತೀವಿ. ಸೊ ಇಲ್ಲಿ ಕಂಪನಿ ಏನ್ ಮಾಡುತ್ತೆ ಅವನ ಅಕೌಂಟ್ಸ್ ಗಳನ್ನ ಕ್ಲೋಸ್ ಮಾಡಿ ಏನ್ ಮಾಡುತ್ತೆ ಮತ್ತೆ ಒಂದು ಹೊಸ ಅಗ್ರಿಮೆಂಟ್ ಅನ್ನ ಅಲ್ಲಿ ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್ ಗಳನ್ನ ಮಾಡ್ಕೊಳ್ಳೋದಕ್ಕೆ ಸಹಾಯವನ್ನು ಇಲ್ಲಿ ಮಾಡುತ್ತೆ. ಸೊ ಈ ತರ ಅಡ್ಜಸ್ಟ್ಮೆಂಟ್ಸ್ ಗಳು ಇರ್ತವೆ. ಸೊ ಇದರಲ್ಲಿ ಬರ್ತವೆ. ಸೊ ಈಗಾಗಲೇ ನಾನು ಗುಡ್ ವಿಲ್ ಅನ್ನ ಹೇಳಿದ್ದೇನೆ. ಸೊ ಗುಡ್ ವಿಲ್ ಟ್ರೀಟ್ಮೆಂಟ್ ಆಫ್ ಗುಡ್ ವಿಲ್ ಹೇಗೆ ನಾವು ಗುಡ್ ವಿಲ್ ಅನ್ನ ಟ್ರೀಟ್ಮೆಂಟ್ ಮಾಡಬೇಕು ಅಂತ. ಸೊ ಇಲ್ಲಿ ಸಿಂಪಲ್ ಆಗಿದೆ. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸೊ ಪಾರ್ಟ್ನರ್ ಬಿಟ್ಟು ಹೋಗುವಾಗ ಅವನ ಶೇರ್ ಏನಿರುತ್ತೋ ಗುಡ್ ವಿಲ್, ಸೊ ಅದನ್ನ ಯಾರು ಕೊಡ್ತಾರೆ, ಯಾರು ಅವನ ಶೇರ್ ಅನ್ನ ತಗೊಂಡಿರ್ತಾರೆ. ಸೊ ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್ ಗಳು ಏನ್ ಮಾಡ್ತಾರೆ ಅವ್ರಿಗೆ ಗೇನ್ ರೇಷಿಯೋ ಆಗುತ್ತೆ. ಹಳೆ ಪಾರ್ಟ್ನರ್ ಯಾರು ಬಿಟ್ಟು ಹೋಗ್ತಾ ಇರ್ತಾರೆ ಅವನ ಶೇರ್ ಅನ್ನ ಅವರೇ ತಗೊಂಡಿರ್ತಾರೆ. ಸೊ ಹಾಗಾಗಿ ಏನಾಗುತ್ತೆ ಆ ಪಾರ್ಟ್ನರ್ಸ್ ಗಳೇ ಏನ್ ಮಾಡ್ಬೇಕಾಗುತ್ತೆ ಅವನಿಗೆ ಎಷ್ಟು ಶೇರ್ ಬರ್ಬೇಕಾಗಿತ್ತು ಸೊ ಅದನ್ನ ಏನ್ ಮಾಡ್ತಾರೆ ಇವರೇ ಅವನಿಗೆ ಏನ್ ಮಾಡ್ತಾರೆ ಇಲ್ಲಿ ಕೊಡ್ತಾರೆ. ಸೊ ಈ ತರ ಏನಾಗುತ್ತೆ ಇಲ್ಲಿ ಗುಡ್ ವಿಲ್ ಆಗುತ್ತೆ. ಆನಂತರ ನೀವು ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ಸೇಮ್ ಇರುತ್ತೆ. ಸೊ ಅಲ್ಲಿ ಏನ್ ಮಾಡಿದ್ರಿ ಮೊದಲಿಗೆ ಅಡ್ಮಿಷನ್ ಅಲ್ಲಿ ಅದೇ ತರ ಸೇಮ್ ಇರುತ್ತೆ. ಅದನ್ನ ನಾನು ನಿಮಗೆ ಇನ್ನೊಂದ್ಸತಿ ಎಕ್ಸ್ಪ್ಲೇನ್ ಮಾಡ್ತೀನಿ ಫಾರ್ಮ್ಯಾಟ್ ಅನ್ನ. ಆನಂತರ ಪಾರ್ಟ್ನರ್ಸ್ ಅಕೌಂಟ್ ಹಾಕ್ಬೇಕಾಗುತ್ತೆ. ಸೊ ಪಾರ್ಟ್ನರ್ಸ್ ಅಕೌಂಟ್ ಕೂಡ ಸೇಮ್ ಇರುತ್ತೆ. ಪಾರ್ಟ್ನರ್ಸ್ ಗಳಿಗೆ ಎಷ್ಟು ಅಮೌಂಟ್ ಬರಬೇಕು ಅದನ್ನ ನಾವು ಇಲ್ಲಿ ಬರ್ತಿರ್ತೀವಿ. ಸೊ ಇಲ್ಲಿ ಯಾವುದೇ ತರಹದ ಹೊಸ ಪಾರ್ಟ್ನರ್ ಬರೋದಿಲ್ಲ, ಅಡ್ಮಿಷನ್ ಆಗೋದಿಲ್ಲ. ಸೊ ಇಲ್ಲಿ ಏನಾಗ್ತಾ ಇದೆ ಬರೀ ರಿಟೈರ್ಮೆಂಟ್ ಆಗ್ತಾ ಇದೆ ಅಥವಾ ಡೆತ್ ಆಗ್ತಾ ಇದೆ. ಆ ನಂತರ ನಾವೇನ್ ಮಾಡ್ತೀವಿ ಹೊಸ ಬ್ಯಾಲೆನ್ಸ್ ಶೀಟ್ ಅನ್ನ ಹಾಕ್ತಿವಿ. ಹಳೆ ಬ್ಯಾಲೆನ್ಸ್ ಶೀಟ್ ಅನ್ನ ಕನ್ಸಿಡರ್ ಮಾಡ್ತೀವಿ. ಯಾವ ಅಡ್ಜಸ್ಟ್ಮೆಂಟ್ ಮಾಡಬೇಕು, ಅಸೆಟ್ಸ್ ಜಾಸ್ತಿ ಆಗಿದೆಯೋ ಕಡಿಮೆ ಆಗಿದೆಯೋ, ಲಯಬಿಲಿಟೀಸ್ ಪೇಮೆಂಟ್ ಆಗಿದೆಯೋ ಪೆಂಡಿಂಗ್ ಇದೆಯೋ, ಸೊ ಅದನ್ನೆಲ್ಲ ನೋಡ್ಕೊಂಡು ನಾವೇನ್ ಮಾಡ್ತೀವಿ ರಿವೈಸ್ ಬ್ಯಾಲೆನ್ಸ್ ಶೀಟ್ ಅನ್ನ ಏನ್ ಮಾಡ್ತೀವಿ ಇಲ್ಲಿ ಪ್ರಿಪೇರ್ ಮಾಡ್ತೀವಿ. ಸೊ ಈ ತರ ಏನಿದೆ ಈ ಪ್ರೊಸೆಸ್ ಇದೆ, ರಿಟೈರ್ಮೆಂಟ್ ಪ್ರೊಸೆಸ್ ಇದೆ.
ಸೊ ಈಗ ನಾನು ಏನು ಮಾಡ್ತೀನಿ, ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ನಿಮಗೆ ಕ್ಯಾಲ್ಕುಲೇಷನ್ಸ್ಗಳು ಬರ್ತವೆ. ಸೊ ಇಲ್ಲಿ ಫಾರ್ಮುಲಾಸ್ಗಳು ಬರ್ತವೆ, ಕ್ಯಾಲ್ಕುಲೇಷನ್ಸ್ಗಳು ಬರ್ತವೆ. ಸೊ ಈಗಾಗಲೇ ನೀವು ಅಡ್ಮಿಷನ್ ಅಲ್ಲಿ ನೋಡಿದಿರಿ NPSR ಹೇಗೆ ಫೈಂಡ್ ಔಟ್ ಮಾಡೋದು, ಆನಂತರ ಸ್ಯಾಕ್ರಿಫೈಸ್ ರೇಷಿಯೋ ಹೇಗೆ ಮಾಡ್ತಾರೆ ಪಾರ್ಟ್ನರ್ಸ್ಗಳು. ಸೊ ಆ ತರ ಒಂದಿಷ್ಟು ಸಿಚುವೇಶನ್ಗಳು ಬರ್ತವೆ. ಇಲ್ಲಿ 2 ಸಿಚುವೇಶನ್ ಬರ್ತವೆ, ಬರೀ 2 ಸಿಚುವೇಶನ್ ಬರ್ತವೆ. ಸೊ ಅದನ್ನ ನಮಗೆ ಈಗ ಹೇಳ್ತೀನಿ. ಸೊ ಸ್ಟೂಡೆಂಟ್ಸ್, ಈಗ ನಾವು NPSR ಅನ್ನ ಮಾಡ್ತಾ ಇದ್ದೇವೆ, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂತ ಕರಿತೀವಿ. ಸೊ ಇದರಲ್ಲಿ ಒಂದೇ ಸಿಚುವೇಶನ್ ಬರುತ್ತೆ. ಸೊ ಫಸ್ಟ್ ಸಿಚುವೇಶನ್ ಏನಪ್ಪಾ ಅಂತಂದ್ರೆ NPSR ಅಲ್ಲಿ ಏನ್ ಬರುತ್ತೆ ಅಂತ ಹೇಳಿದ್ರೆ, ವೆನ್ ಓಲ್ಡ್ ರೇಷಿಯೋ ಇಸ್ ಗಿವನ್. ಸೊ ಹಳೆ ಪಾರ್ಟ್ನರ್ಸ್ಗಳು, ಎಲ್ಲಾ ಪಾರ್ಟ್ನರ್ಸ್ಗಳು ಯಾವಾಗ ಇರ್ತಾರೆ, ಸೊ ಆ ರೇಷಿಯೋ ಅನ್ನು ಕೊಟ್ಟಿರ್ತಾರೆ, ಅದಕ್ಕೆ ಓಲ್ಡ್ ರೇಷಿಯೋ ಅಂತ ಕರಿತೀವಿ. ಆನಂತರ ನಮಗೆ ಗೇನ್ ರೇಷಿಯೋ ಅನ್ನು ಕೊಟ್ಟಿರ್ತಾರೆ. ಒಬ್ಬ ಪಾರ್ಟ್ನರ್ ಬಿಟ್ಟು ಹೋಗ್ತಾನೆ ಅಥವಾ ಇಬ್ರು ಬಿಟ್ಟು ಹೋಗ್ತಾರೆ. ಸೊ ಬಿಟ್ಟು ಹೋದ್ಮೇಲೆ ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್ ಏನಿರ್ತಾರೋ ಸೊ ಅವ್ರಿಗೆ ಏನಾಗುತ್ತೆ, ಅದು ಗೇನ್ ರೇಷಿಯೋ ಆಗುತ್ತೆ. ಸೊ ಆ ರೇಷಿಯೋ ಅನ್ನು ಕೊಟ್ಟಾಗ ನಾವೇನ್ ಮಾಡ್ತೀವಿ, ಯಾವ ತರ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ, ಯಾವ ತರ ಸಿಚುವೇಶನ್ ಬರುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡ್ತೀವಿ. ಸೊ ಪ್ರಾಬ್ಲಮ್ ಇದೆ. ಸೊ ಇಲ್ಲಿ ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಸೊ ಮೊದಲಿಗೆ ನಾವು NPSR ಅಂದ್ರೆ ಏನು ಅನ್ನೋದನ್ನ ನೋಡ್ಕೊಳ್ಳೋಣ, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಸೊ ಇಲ್ಲಿ ಏನಾಗುತ್ತೆ, ರಿಟೈರ್ಮೆಂಟ್ ಅಲ್ಲಿ NPSR ಹೇಗಿರುತ್ತೆ ಅಂತ ಹೇಳಿದ್ರೆ, ರೇಷಿಯೋ ಇನ್ ವಿಚ್ ದ ರಿಮೈನಿಂಗ್ ಪಾರ್ಟ್ನರ್ಸ್ ವಿಲ್ ಶೇರ್ ಫ್ಯೂಚರ್ ಪ್ರಾಫಿಟ್ಸ್ ಆಫ್ಟರ್ ದ ರಿಟೈರ್ಮೆಂಟ್ ಆರ್ ಡೆತ್ ಆಫ್ ಎನಿ ಪಾರ್ಟ್ನರ್. ಸೊ ಇಲ್ಲಿ ಏನಾಗುತ್ತೆ, ರಿಮೈನಿಂಗ್ ಪಾರ್ಟ್ನರ್ಸ್ಗಳು ಅಂದ್ರೆ ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್ಗಳು ಏನಿರ್ತಾರೆ, ಸೊ ಅವರು ಫ್ಯೂಚರ್ ಅಲ್ಲಿ ಯಾವ ತರ ಪ್ರಾಫಿಟ್ ಶೇರಿಂಗ್ ರೇಷಿಯೋನ ಇಟ್ಕೊಳ್ತಾರೆ. ಯಾವಾಗ ಒಬ್ರು ಪಾರ್ಟ್ನರ್ ರಿಟೈರ್ಮೆಂಟ್ ಆದಾಗ ಅಥವಾ ಡೆತ್ ಆದಾಗ ಏನಾಗುತ್ತೆ, ಅವರ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕೂಡ ಏನಾಗುತ್ತೆ, ಅಲ್ಲಿ ಚೇಂಜ್ ಆಗುತ್ತೆ. ಆ ಚೇಂಜ್ ಏನಾಗುತ್ತೆ, ಪ್ರಾಫಿಟ್ ಶೇರಿಂಗ್ ರೇಷಿಯೋ ರಿಟೈರ್ಮೆಂಟ್ ಆದಾಗ, ಪಾರ್ಟ್ನರ್ ರಿಟೈರ್ಮೆಂಟ್ ಆದಾಗ, ಅದಕ್ಕೆ ನಾವು ಏನಂತ ಕರಿತೀವಿ, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂತ ಕರಿತೀವಿ. ಸೊ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಈಸ್ ನಥಿಂಗ್ ಬಟ್ ಓಲ್ಡ್ ರೇಷಿಯೋ. ಇದು ಯಾವುದು, ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್ಗಳಷ್ಟೇ ಆಗುತ್ತೆ. ಎಕ್ಸಿಸ್ಟಿಂಗ್ ಪಾರ್ಟ್ನರ್ ಓಲ್ಡ್ ರೇಷಿಯೋ ಪ್ಲಸ್ ಗೇನ್ ಶೇರ್ ಅಥವಾ ಗೇನ್ ರೇಷಿಯೋ. ಸೊ ಏನಾಗುತ್ತೆ, ಅವರ ಹೊಸ ಶೇರ್ ಏನಾಗುತ್ತೆ, ಯಾವ ತರ ಇರುತ್ತೆ, ಇದಕ್ಕೆ NPSR ಅಂತ ಕರಿತೀವಿ ನಾವು. ಎಕ್ಸಿಸ್ಟಿಂಗ್ ಪಾರ್ಟ್ನರ್ NPSR ಹೇಗಿರುತ್ತೆ, ಅವರ ಓಲ್ಡ್ ಶೇರ್ ಏನಿತ್ತು, ಸೊ ಅಷ್ಟು ಜನ ಪಾರ್ಟ್ನರ್ಸ್ ಇದ್ದಾಗ ಓಲ್ಡ್ ಶೇರ್ ಏನಿತ್ತು, ಅದ್ರ ಜೊತೆಗೆ ಗೇನ್ ಶೇರ್. ಸೊ ಪಾರ್ಟ್ನರ್ ಬಿಟ್ಟು ಹೋದಾಗ ಅವ್ರಿಗೆ ಒಂದು ಪ್ರಾಫಿಟ್ ಆಗುತ್ತೆ, ಸೊ ಅಲ್ಲಿ ಗೇನ್ ಆಗುತ್ತೆ, ಆ ಶೇರ್ ಕೂಡ ಇವ್ರಿಗೆ ಬರುತ್ತೆ. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ, ಅವೆರಡೂ ಕೂಡಿಸಿದ್ರೆ ನಾವೇನಂತ ಕರಿತೀವಿ, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂತ ಕರಿತೀವಿ. ಸೊ ಒಂದು ಪ್ರಾಬ್ಲಮ್ ಇದೆ, ಆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತೀವಿ ಈಗ. ಸೊ P, Q and R are partners. ಸೊ ಇಲ್ಲೇ ಬರ್ತಾ ಇದೆ, P, Q and R are partners. Sharing the profits and losses in ratio of 5:3:2. 5:3:2. ಸೊ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, P, Q, R ಪಾರ್ಟ್ನರ್ಸ್ ಇದ್ದಾರೆ. ಸೊ ಅವರು ಪ್ರಾಫಿಟ್ ಶೇರಿಂಗ್ ರೇಷಿಯೋನ ಹಂಚ್ಕೊಳ್ತಾ ಇದ್ದಾರೆ. ಸೊ ಅವರ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಬಂದು ಎಷ್ಟಿದೆ, 5:3:2 ಅಂದ್ರೆ ಓಲ್ಡ್ ರೇಷಿಯೋ. ಸೊ ವೆನ್ ಓಲ್ಡ್ ರೇಷಿಯೋ ಈಸ್ ಗಿವನ್ ಅಂತ ಹೇಳಿದ್ದೀನಿ. ಸೊ ಅದನ್ನ ಇಲ್ಲಿ ಕೊಟ್ಟಿದ್ದಾರೆ, ಓಲ್ಡ್ ರೇಷಿಯೋ. ಎಲ್ಲಾ ಪಾರ್ಟ್ನರ್ಸ್ಗಳು ಇದ್ದಾಗ ಏನಾಗ್ತಾ ಇದೆ, ಓಲ್ಡ್ ರೇಷಿಯೋ ಇದೆ. Q retires from the firm. ಸೊ Q ಏನಾಗ್ತಾ ಇದೆ, ರಿಟೈರ್ಮೆಂಟ್ ಆಗ್ತಾ ಇದೆ. ಸೊ ಇಲ್ಲಿ ನೀವು ಗಮನಿಸಬೇಕು, Q ನ ರೇಷಿಯೋ ಎಷ್ಟಿದೆ, ಆ ನಂತರ ಯಾರು ರಿಟೈರ್ಮೆಂಟ್ ಆಗ್ತಾ ಇದ್ದಾರೆ ಅದನ್ನ ಏನ್ ಮಾಡ್ಬೇಕು, ನೀವು ಸರ್ಕಲ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ Q ಇದೆ, Q ನ ಸರ್ಕಲ್ ಮಾಡ್ತಾ ಇದ್ದೀನಿ. ಅವನ ಶೇರ್ ಕೂಡ ಇದೆ, ಎಷ್ಟಿದೆ, 3 ಇದೆ. ಸೊ ಅದನ್ನ ಕೂಡ ಏನ್ ಮಾಡ್ತಾ ಇದ್ದೀನಿ, ಸರ್ಕಲ್ ಮಾಡ್ತಾ ಇದ್ದೀನಿ. And his share was acquired or required by P and R in ratio of 2:1. 5 NPSR. ಸೊ ಇಲ್ಲಿ ನೋಡಿ ಏನಾಗ್ತಾ ಇದೆ, ಸೊ Q ಕಂಪನಿಯನ್ನ ಬಿಟ್ಟು ಹೋಗ್ತಾ ಇದ್ದಾನೆ, ರಿಟೈರ್ಮೆಂಟ್ ಆಗ್ತಾ ಇದೆ. ಅಂಡ್ ಹೀಸ್ ಶೇರ್ ವಾಸ್ ಅಕ್ವೈರ್ಡ್, ಅದನ್ನ
ಅವರ್ಸ್ ಕೊಟ್ಟಿದ್ದಾರೆ, ಸೊ ಅದನ್ನ ತಗೊಂಡಿದ್ದಾರೆ ಅಥವಾ ರಿಕ್ವೈರ್ಡ್, ಸೊ ಅವರಿಗೆ ಬೇಕಾಗಿದೆ. ಯಾರಿಗೆ ಬೇಕಾಗಿದೆ? ಬೈ ಪಿ ಅಂಡ್ ಆರ್. ಸೊ ಪಿ ಮತ್ತೆ ಆರ್ ಗೆ ಏನಾಗ್ತಾ ಇದೆ? ಆ ಶೇರ್ ಬೇಕಾಗಿದೆ. ಸೊ ಅವ್ರು ತಗೊಳ್ತಾ ಇದ್ದಾರೆ ಆ ಶೇರ್. ಸೊ ಎಷ್ಟಿದೆ ಅವ್ರ ಶೇರ್? 3 ಇದೆ. 3/10 ಇದೆ. ಸೊ ಆ ಶೇರ್ ಅನ್ನ ಏನ್ ಮಾಡ್ತಾ ಇದ್ದಾರೆ? ಅವರು ತಗೊಳ್ತಾ ಇದ್ದಾರೆ. ಪಿ ಮತ್ತೆ ಆರ್ ಏನ್ ಮಾಡ್ತಾ ಇದ್ದಾರೆ? ತಗೊಳ್ತಾ ಇದ್ದಾರೆ. ಇನ್ ದ ರೇಷಿಯೋ ಆಫ್ ಯಾವ ತರ ತಗೊಳ್ತಾ ಇದ್ದಾರೆ? 2:1. ಸೊ 2:1 ರೇಷಿಯೋ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ? ಅವರು ತಗೊಳ್ತಾ ಇದ್ದಾರೆ ಆ ಶೇರ್ ಅನ್ನ. ಸೊ ನಮ್ಗೆ ಏನ್ ಹೇಳಿದ್ದಾರೆ? ಫೈಂಡ್ NPSR ಅಂತ ಹೇಳಿದ್ದಾರೆ, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋನ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಯಾರು ಬರುತ್ತೆ ಅನ್ನೋದು ನಮಗೆ ಕರೆಕ್ಟ್ ಆಗಿ ಗೊತ್ತಿರಬೇಕು. ಸೊ ಇಲ್ಲಿ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಯಾರು ಬರುತ್ತೆ? ಯಾವ ಪಾರ್ಟ್ನರ್ಸ್ ಗಳು ಇರ್ತಾರೆ, ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್ ಗಳು ಅಂತ ಕರೀತಾರೆ. ಸೊ ಯಾವ ಪಾರ್ಟ್ನರ್ಸ್ ಗಳು ಬಿಸ್ನೆಸ್ ಅಲ್ಲಿ ಇರ್ತಾರೆ ಅವರ ಪಾರ್ಟ್ನರ್ಸ್ ಗಳ ರೇಷಿಯೋ ಅಷ್ಟೇ ಮಾಡಬೇಕು, ಅವರ ಪಾರ್ಟ್ನರ್ಸ್ ಗಳ ನ್ಯೂ ರೇಷಿಯೋ ಅಷ್ಟೇ ಮಾಡಬೇಕು. ಹಳೆ ಪಾರ್ಟ್ನರ್ ರೇಷಿಯೋ ನಾವೇನ್ ಮಾಡೋದಿಲ್ಲ ಅಲ್ಲಿ ಕನ್ಸಿಡರ್ ಮಾಡೋದು. ಸೊ ಹಳೆ ಪಾರ್ಟ್ನರ್ ಬಿಟ್ಟು ಹೋಗ್ತಾ ಇದ್ದಾರೆ, ಸೊ ಅದಕ್ಕೆ ನಾವು ಅವನ ರೇಷಿಯೋನ ನಾವು ಕನ್ಸಿಡರ್ ಮಾಡಬಾರ್ದು, ಅವನ ಏನು ಕ್ಯಾಲ್ಕುಲೇಷನ್ ಅನ್ನು ಮಾಡಬಹುದು ನಾವು. ಸೊ ಈಗ ನಾವೇನ್ ಮಾಡಬೇಕು? ಸೊಲ್ಯೂಷನ್ಗೆ ಬರೋಣ. ಸೊಲ್ಯೂಷನ್ ಅಲ್ಲಿ ನಾವೇನ್ ಮಾಡಬೇಕು? ಮೊದಲಿಗೆ ಗಿವನ್ ಅನ್ನ ಬರೀಬೇಕು. ಗಿವನ್. ಸೊ ಏನ್ ಕೊಟ್ಟಿದ್ದಾರೆ ನಮಗೆ? ಓಲ್ಡ್ ರೇಷಿಯೋ ಕೊಟ್ಟಿದ್ದಾರೆ, PQR ರೇಷಿಯೋ ಕೊಟ್ಟಿದ್ದಾರೆ. 5:3:2 ಇದೆ. ಸೊ ಅಂದ್ರೆ ಟೋಟಲ್ ಎಷ್ಟಾಗುತ್ತೆ? 10 ಆಗುತ್ತೆ. ಟೋಟಲ್ 10 ಶೇರ್ಸ್ ಇದಾವೆ. ಅದರಲ್ಲಿ P ಎಷ್ಟು ತಗೊಂಡಿದ್ದಾನೆ? 5/10. Q ಎಷ್ಟು ತಗೊಂಡಿದ್ದಾನೆ? 3/10. R ಎಷ್ಟು ತಗೊಂಡಿದ್ದಾನೆ? 2/10. ಸೊ ಈ ತರ ನಮಗೆ ರೇಷಿಯೋ ಅನ್ನ ಕೊಟ್ಟಿದ್ದಾರೆ. ಸೊ ಈಗ ನಾವೇನ್ ಮಾಡಬೇಕು? ನಮಗೆ ಗೇನ್ ರೇಷಿಯೋ ಕೂಡ ಕೊಟ್ಟಿದ್ದಾರೆ. ಗೇನ್ ರೇಷಿಯೋ ಯಾರು ಕೊಟ್ಟಿದ್ದಾರೆ? ಗೇನ್ ರೇಷಿಯೋ ಯಾರು ಇರುತ್ತೆ? ಪಾರ್ಟ್ನರ್ಸ್ ಗಳು ಇರುತ್ತೆ, ಹಳೆ ಪಾರ್ಟ್ನರ್ಸ್ ಗಳು. ಸೊ P and R. ಸೊ ಅವರ ರೇಷಿಯೋ ಕೊಟ್ಟಿದ್ದಾರೆ 2:1 ಅಂತ ಇದೆ. ಅಂದ್ರೆ ಟೋಟಲ್ ಶೇರ್ಸ್ ಎಷ್ಟಾಯ್ತು? 3 ಆಯ್ತು. ಸೊ 2/3, 1/3. ಸೊ ಇದು ಬೇಸಿಕ್, ಇದು ನಿಮಗೆ ಗೊತ್ತಿರಬೇಕು ಯಾವ ತರ ತಗೊಳ್ಬೇಕು, ಕನ್ಸಿಡರ್ ಮಾಡಬೇಕು ಅಂತ. ಸೊ ಇಷ್ಟಾದ್ಮೇಲೆ ನಾವೇನ್ ಮಾಡ್ತೀವಿ? ಈಗ ಸೊಲ್ಯೂಷನ್ ಅನ್ನ ಮಾಡ್ತೀವಿ. ಸೊ ಸೊಲ್ಯೂಷನ್ಗೆ ಹೋಗೋಕೆ ಮುಂಚೆ ನಾವೇನ್ ಮಾಡ್ಬೇಕು? ಈಗ ಒಂದ್ಸತಿ ನೋಡ್ಕೊಳ್ಬೇಕು. ಸೊ ನಮ್ಗೆ ಏನ್ ಮಾಡಿದ್ದಾರೆ? ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕೊಟ್ಟಿದ್ದಾರೆ, ಅಂದ್ರೆ ಓಲ್ಡ್ ರೇಷಿಯೋ ಕೊಟ್ಟಿದ್ದಾರೆ ಎಲ್ಲಾ ಪಾರ್ಟ್ನರ್ಸ್ ಗಳಿಗೂ. ಅನಂತರ ನಮ್ಗೆ ಏನ್ ಕೊಟ್ಟಿದ್ದಾರೆ? ಗೇನ್ ರೇಷಿಯೋ ಕೊಟ್ಟಿದ್ದಾರೆ. ಗೇನ್ ರೇಷಿಯೋ ಕೂಡ ಕೊಟ್ಟಿದ್ದಾರೆ. ಯಾವ ಪಾರ್ಟ್ನರ್ ಅಂತ ಕೂಡ ಹೇಳಿದ್ದಾರೆ, ಯಾವ ಪಾರ್ಟ್ನರ್ ಎಷ್ಟು ತಗೋತಾರೆ ಅಂತ ಹೇಳಿದ್ದಾರೆ. ಸೊ ಈಗ ನಾವೇನ್ ಮಾಡಬೇಕು? ಶೇರ್ ಅಕ್ವೈರ್ಡ್ ಬೈ ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್ ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಆನಂತರ ಅವರ ಓಲ್ಡ್ ರೇಷಿಯೋಗೆ ನಾವೇನ್ ಮಾಡಬೇಕು? ಅದನ್ನ ಗೇನ್ ರೇಷಿಯೋನ ಆಡ್ ಮಾಡಬೇಕು. ಸೊ ಇಲ್ಲಿ ಬರೀಬೇಕು ಅಕ್ವೈರ್ಡ್ ಶೇರ್ ಬೈ P ಅಂತ ಬರೀಬೇಕು. ಸೊ ಯಾರ್ಯಾರಿಗೆ ಬರ್ತಾ ಇದೆ ಶೇರ್, ಸೊ ಅವರ ಹೆಸರನ್ನ ಬರೀಬೇಕು, ಅವರ ಕ್ಯಾಲ್ಕುಲೇಷನ್ಸ್ ಅನ್ನ ಮಾತ್ರ ಮಾಡಬೇಕು, ಅವರ ರೇಷಿಯೋನ ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಅಕ್ವೈರ್ಡ್ ಶೇರ್ ಬೈ P ಅಂತ ಇದೆ. ಸೊ ಎಷ್ಟು ತಗೊಂಡಿದ್ದಾನೆ, ಎಷ್ಟರಲ್ಲಿ ಎಷ್ಟು ತಗೊಂಡಿದ್ದಾನೆ, ಎಷ್ಟು ಅವನಿಗೆ ಬರ್ತಾ ಇದೆ ಅದನ್ನ ನಾವೇನ್ ಮಾಡಬೇಕು? ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಅಕ್ವೈರ್ಡ್ ಶೇರ್ ಹೇಗೆ ಮಾಡಬೇಕು ಅಂತ ಹೇಳಿದ್ರೆ, ಸೊ ಅವನು ಎಷ್ಟು ಅಕ್ವೈರ್ ಮಾಡ್ತಾ ಇದ್ದಾನೆ, ಯಾರಿಂದ ಅಕ್ವೈರ್ ಮಾಡ್ತಾನೆ, ಸೊ ಅದನ್ನ ನಾವೇನ್ ಮಾಡಬೇಕು? ಇಲ್ಲಿ ಬರಿತಾ ಹೋಗಬೇಕು. ಸೊ ಮೊದಲಿಗೆ ನಾನು ಬರ್ದಿದ್ದೀನಿ, ಎಷ್ಟು ಏನು ಬರ್ದಿದ್ದೀನಿ? ಶೇರ್ ಅಕ್ವೈರ್ಡ್ ಬೈ P ಅಂತ ಬರ್ದಿದ್ದೀನಿ. ಸೊ ಎಷ್ಟು ತಗೊಳ್ತಾ ಇದ್ದಾನೆ? 2:1 ರೇಷಿಯೋ ತಗೋತಾ ಇದ್ದಾನೆ. ಸೊ 2:1 ಕೊಟ್ಟಿದ್ದಾರೆ ನಮಗೆ. ಸೊ 2:1 ಅಂತ ಹೇಳಿದ್ರೆ P ಇದು ಶೇರ್ ಎಷ್ಟಾಯ್ತು? 2/3 ಆಯ್ತು. ಸೊ ಇಲ್ಲಿ ಬರೀತೀನಿ, ಅವನಿಗೆ ಎಷ್ಟು ಸಿಗ್ತಾ ಇದೆ? 2/3 ಸಿಗ್ತಾ ಇದೆ. ಎಷ್ಟರಲ್ಲಿ ಸಿಗ್ತಾ ಇದೆ? ಆಫ್ ಅಂತ ಬರೀಬೇಕು. ಎಷ್ಟರಲ್ಲಿ ಸಿಗ್ತಾ ಇದೆ? ಅದು Q ನ ಶೇರ್ ಎಷ್ಟಿದೆಯೋ ಅದರಲ್ಲಿ ಏನಾಗ್ತಾ ಇದೆ? ಅವನಿಗೆ 2/3 ಸಿಗ್ತಾ ಇದೆ. ಸೊ ಅದಕ್ಕೆ ನಾವೇನ್ ಮಾಡಬೇಕು? Q ನ ಶೇರ್ ಅನ್ನ ಬರೀಬೇಕು. ಸೊ Q ನ ಶೇರ್ ನೋಡ್ಬೇಕು. 5:3:2 ಇದೆ. ಸೊ ಅದರಲ್ಲಿ 3 ಅವನ ರೇಷಿಯೋ ಇದೆ, 3/10 ಇದೆ. ಸೊ ಅದನ್ನ ನಾವೇನ್ ಮಾಡಬೇಕು? ಇಲ್ಲಿ ಬರೀಬೇಕು, 3/10 ಅಂತ ಬರೀಬೇಕು. ಸೊ ಆಫ್ ಇದ್ದಾಗ ನಾವೇನ್ ಮಾಡಬೇಕು? ಮಲ್ಟಿಪ್ಲೈ ಮಾಡಬೇಕು. ಸೊ ಮಲ್ಟಿಪ್ಲೈ ಮಾಡಿದಾಗ ನಮ್ಗೆ ಎಷ್ಟಾಗುತ್ತೆ? ಎಷ್ಟು ಬರುತ್ತೆ? 2 3s 6 ಬರುತ್ತೆ. 2 3s 6 ಬರುತ್ತೆ. ಆನಂತರ ನಮ್ಗೆ ಏನಾಗುತ್ತೆ? ಇಂಟು ಮಾಡಬೇಕು. ಸೊ 3 ಇಂಟು ಮಾಡಬೇಕು ಡಿನೋಮಿನೇಟರ್. ಸೊ 3 ಇಂಟು 10 ಮಾಡಿದಾಗ ನಮ್ಗೆ ಎಷ್ಟಾಗುತ್ತೆ? 30 ಬರುತ್ತೆ. ಅಥವಾ ನಾವು ಎಲ್ಸಿಎಂ ಕೂಡ ತಗೊಳ್ಬಹುದು. ಸೊ ಇಲ್ಲಿ ಎಷ್ಟಾಗುತ್ತೆ? 6 ಏನಾಗುತ್ತೆ? 10 ಆಗುತ್ತೆ. ನೆಕ್ಸ್ಟ್ ಒನ್. ಸೊ ನೆಕ್ಸ್ಟ್ ಗೆ ನಾವೇನ್ ಮಾಡಬೇಕು? ಶೇರ್ ಅಕ್ವೈರ್ಡ್ ಬೈ ಆರ್ ಅಂತ ಬರಬೇಕು. ಸೊ ಆರ್ ನ ಶೇರ್ ಮಾಡಬೇಕು. ಸೊ ಆರ್ ನ ಶೇರ್ ಎಷ್ಟಿದೆ? ಸೊ ಇಷ್ಟು ತಗೊಳ್ತಾ ಇದ್ದಾನೆ, 1/3 ಆಫ್ ಎಷ್ಟರಲ್ಲಿ ತಗೊಳ್ತಾ ಇದ್ದಾನೆ? ಅವನು ಕೂಡ 3/10 ಅಲ್ಲಿ ತಗೊಳ್ತಾ ಇದ್ದಾನೆ. 3/10 ಮಾಡಬೇಕು. ಎಷ್ಟು ಬರುತ್ತೆ? ಇಸ್ ಈಕ್ವಲ್ ಟು, ಸೊ ಇದನ್ನು ಕೂಡ ಇಂಟು ಮಾಡಬೇಕು. ಎಷ್ಟಾಗಿದೆ? 3/30 ಆಗುತ್ತೆ. ನೀವು ಎಲ್ಸಿಎಂ ಕೂಡ ತೆಗೆದು ನೋಡ್ಬೋದು. ಸೊ 30 ಬರುತ್ತೆ. ಸೊ 6/30 ಬಂತು. ಇದೆಷ್ಟು ಬಂತು? 3/30 ಬಂತು.
ಸೊ ಈಗ ನಾವೇನ್ ಮಾಡಬೇಕು, NPSR ಆಫ್ ಪಿ ಅಂಡ್ ಆರ್ ಮಾಡಬೇಕು. ಸೊ ಪಿ ನ ಓಲ್ಡ್ ರೇಷಿಯೋ ಬರೀಬೇಕು, ಅದಕ್ಕೆ ಅವ್ರಿಗೆ ಎಷ್ಟು ಗೇನ್ ಆಗಿದೆ ಎಕ್ವೈರ್ಡ್ ಶೇರ್ ಏನ್ ಮಾಡಬೇಕು ಇಲ್ಲಿ ಆಡ್ ಮಾಡಬೇಕು. ಸೊ NPS ಆಫ್ ಪಿ ಮಾಡಿದಾಗ ಮೇಲೆ ಬರ್ತಾ ಇದ್ದೀನಿ ಫಾರ್ಮುಲಾ, ಓಲ್ಡ್ ಶೇರ್ ಓಲ್ಡ್ ರೇಷಿಯೋ ಪ್ಲಸ್ ಎಕ್ವೈರ್ಡ್ ಶೇರ್ ಅಂತ ಬರ್ತಾ ಇದ್ದೀನಿ, ಎಕ್ವೈರ್ಡ್ ರೇಷಿಯೋ. ಸೊ ಇಲ್ಲಿ ಓಲ್ಡ್ ಶೇರ್ ಎಷ್ಟಿದೆ, ಪಿ ನ ಓಲ್ಡ್ ಶೇರ್ ಎಷ್ಟಿದೆ 5 ಇದೆ, ಅದು ಟೋಟಲ್ 10 ಆಗುತ್ತೆ, 5/10 ಆಗುತ್ತೆ ಪ್ಲಸ್ ಪ್ಲಸ್ ಮಾಡಬೇಕು. ಸೊ ಎಷ್ಟು ಬಂದಿದೆ 6/30 ಬಂದಿದೆ, 6/30 ಮಾಡಬೇಕು. ಸೊ ಎಷ್ಟು ಬರುತ್ತೆ ನೋಡಬೇಕು. ಸೊ LCM ನೋಡಬೇಕು. ಸೊ ಡಿನಾಮಿನೇಟರ್ ಏನಿದೆ ಚೇಂಜ್ ಇದೆ, ಸೊ LCM ತೆಗಿಬೇಕು. ಎಷ್ಟಾಗುತ್ತೆ 30ನೇ ಆಗುತ್ತೆ. ಸೊ ಜಾಸ್ತಿ 30 ಇದೆ. ಸೊ 10 into 3 ಮಾಡಿದಾಗ ಎಷ್ಟಾಗುತ್ತೆ 30 ಆಗುತ್ತೆ. ಸೊ 10 into 3 5 into 3 ಮಾಡಬೇಕು. ಸೊ ಇಲ್ಲಿ 30 into 1 6 into 1 ಮಾಡಬೇಕು. ಸೊ 5 into 3 ಎಷ್ಟಾಗುತ್ತೆ 15 ಆಗುತ್ತೆ. 50 ಪ್ಲಸ್ ಎಷ್ಟು ಮಾಡಬೇಕು 6 1s are 6. ಸೊ 6 ಬರೀಬೇಕು. ಸೊ ಎಷ್ಟಾಗುತ್ತೆ 21/30 ಆಗುತ್ತೆ. ಪಿ ನ ಶೇರ್ ಎಷ್ಟಾಗುತ್ತೆ ನ್ಯೂ ರೇಷಿಯೋ 21/30 ಆಗುತ್ತೆ. ಸೊ ಅದೇ ತರ ನಾವೇನು ಮಾಡಬೇಕು, ಆರ್ ನ ರೇಷಿಯೋ ಮಾಡಬೇಕು. ಸೊ ಆರ್ ನ ರೇಷಿಯೋ ಎಷ್ಟಿದೆ 2/10 ಇದೆ. ಸೊ ಬರೀಬೇಕು 2/10 ಇಂಟು ಪ್ಲಸ್ ಮಾಡಬೇಕು. ಸೊ ಅವನ ಶೇರ್ ಎಕ್ವೈರ್ ಎಷ್ಟು ಮಾಡಿದ್ದಾನೆ 3/10 ಮಾಡಿದ್ದಾನೆ, 30 ಮಾಡಿದ್ದಾನೆ. ಸೊ 3/30 ಬರೀಬೇಕು. ಸೊ ಈಗ ನಾವೇನು ಮಾಡಬೇಕು, ಇದು ಕೂಡ ನಾವು LCM ತೆಗಿಬೇಕು. ಡಿನಾಮಿನೇಟರ್ ನೋಡಬೇಕು, ಸೇಮ್ ಇರಲಿಲ್ಲ ಅಂತಂದ್ರೆ ನಾವು LCM ತೆಗಿಬೇಕು. ಸೊ ಇಲ್ಲಿ 10 ಇದೆ, ಇಲ್ಲಿ 30 ಇದೆ. ಸೊ 30 ಬರುತ್ತೆ LCM ನೋಡಿ ಚೆಕ್ ಮಾಡಿ. ಸೊ 10 3s are 30, 30 1s are 30. ಸೊ ಇದನ್ನ ಬರೀಬೇಕು. 2 into 3 ಎಷ್ಟಾಗುತ್ತೆ 6 ಆಗುತ್ತೆ ಪ್ಲಸ್ 3 into 1 ಎಷ್ಟಾಗುತ್ತೆ 3 ಆಗುತ್ತೆ. ಈಕ್ವಲ್ಸ್ ಎಷ್ಟಾಗುತ್ತೆ 9/30 ಆಗುತ್ತೆ. 9/30 ಆಗುತ್ತೆ. ಸೊ ನ್ಯೂ ರೇಷಿಯೋ ಆಫ್ ಆರ್ ಕೂಡ ಸಿಕ್ತು ನಮಗೆ 9/30. ಸೊ ಈಗ ನಾವೇನು ಮಾಡಬೇಕು, ಅದನ್ನು ಕೂಡಿಸ್ಬೇಕು ನೋಡಬೇಕು. ಸೊ ನಮಗೆ ರೇಷಿಯೋ ಸಿಕ್ಕಿದೆ, ಆಲ್ರೆಡಿ ಎಷ್ಟಿದೆ 21/30 ಇದೆ, 9/30 ಇದೆ. ಸೊ ಎರಡು ಡಿನಾಮಿನೇಟರ್ ಸೇಮ್ ಇದೆ. ಸೊ ಅದಕ್ಕೆ 21:9 ಅಂತ ಬರೀಬೇಕು. ಸೊ ರೇಷಿಯೋ ಎಷ್ಟಾಗಿದೆ 21:9 ಇದೆ. ಸೊ ಇದು ಮಲ್ಟಿಪ್ಲೈಯಬಲ್ ಬೈ 3 ಇದೆ. ಸೊ 3 ಟೇಬಲ್ ಅಲ್ಲಿ ಏನಾಗ್ತವೆ, ಎರಡು ಹೋಗ್ತವೆ, ಎರಡು ಸಬ್ಸ್ಟ್ರಾಕ್ಟ್ ಆಗ್ತವೆ, ಮೈನಸ್ ಆಗ್ತವೆ. ಸೊ 3 7s are 21, 3 7s are 21, ಇನ್ನೊಂದು 3 3s are 9, ಇನ್ನೊಂದೆಷ್ಟು 3 3s are 9. ಸೊ ಎಷ್ಟಾಗುತ್ತೆ ಅವರ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಎಷ್ಟಾಗುತ್ತೆ, ಗೇನ್ ರೇಷಿಯೋ ಎಷ್ಟಾಗುತ್ತೆ, ನ್ಯೂ ರೇಷಿಯೋ 7:3 ಆಗಿದೆ. ಸೊ ಈ ತರ ನೀವೇನು ಮಾಡಬೇಕು, ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಬೇಕು. ಸೊ ಮೊದಲಿಗೆ ಎಕ್ವೈರ್ಡ್ ಬೈ ಶೇರ್ ಅನ್ನ ಮಾಡಬೇಕು. ಸೊ ಎಕ್ವೈರ್ಡ್ ಶೇರ್ ಎಷ್ಟು ಅವರು ಪಡಿತಾ ಇದ್ದಾರೆ ಅದನ್ನ ಮಾಡಬೇಕು. ಆನಂತರ ನಾವೇನು ಮಾಡಬೇಕು, ಅವರ ರೇಷಿಯೋ ಏನಿರುತ್ತೋ ಓಲ್ಡ್ ರೇಷಿಯೋ ಏನಿರುತ್ತೋ ಅದಕ್ಕೆ ನಾವೇನು ಮಾಡಬೇಕು, ಎಕ್ವೈರ್ಡ್ ಶೇರ್ ಅನ್ನ ಆಡ್ ಮಾಡಬೇಕು. ಸೊ ಇಷ್ಟು ಮಾಡಿ ಏನು ಮಾಡುತ್ತೆ ನಮಗೆ ಅವರ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಬರುತ್ತೆ. ಎಷ್ಟು ಬಂದಿದೆ ಇಲ್ಲಿ 7:3 ಬಂದಿದೆ. ಸೊ ಇದೊಂದೇ ಸಿಚುವೇಶನ್ ಆಗಿದೆ. ಸೊ ನೆಕ್ಸ್ಟ್ ನಾವು ಏನು ಮಾಡ್ತೀವಿ, ಗೇನ್ ರೇಷಿಯೋ ಹೋಗ್ತೀವಿ. ಸೊ ಗೇನ್ ರೇಷಿಯೋ ಮಾಡ್ತೀವಿ, ಅಲ್ಲೂ ಕೂಡ ಒಂದೇ ಸಿಚುವೇಶನ್ ಬರುತ್ತೆ. ಸೊ ಅದನ್ನ ನೋಡೋಣ.